ಎಂಟರ್ಪ್ರಿನರ್ಶಿಪ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಅದ್ರ ಕಾನ್ಸೆಪ್ಟ್ ಏನು. ಸೊ ಎಂಟರ್ಪ್ರಿನರ್ ಆದ್ರೆ ನನ್ನ ಕೆಲಸ ಕರ್ತವ್ಯಗಳೇನು, ಅದನ್ನ ವಿಲ್ ಕಾಲ್ ಇಟ್ ಅಸ್ ರೋಲ್ಸ್ ಅಂತ ಹೇಳ್ತೀವಿ. ಸೊ ಎಕ್ಸ್ಪೆಕ್ಟೇಷನ್ಸ್ ಏನು, ಯಾಕೆ ನಾನು ಎಂಟರ್ಪ್ರಿನರ್ ಆಗ್ಬೇಕು, ಸೊ ಎಂಟರ್ಪ್ರಿನರ್ ಆಗಕ್ಕೆ ನನ್ಗೇನು ಯಾಕಾಗಬೇಕು, ಅದ್ರ ಮೋಟಿವೇಶನ್ ಅಂತ ನನ್ನ ಒಂದು ಏನಕ್ಕಾಗ ಅದೇ ನಾನು ಎಂಟರ್ಪ್ರಿನರ್ ಆಗ್ಬೇಕು ಅಂತ ಮನಸ್ಸು ಮಾಡಿದ್ದಾಗ ಏನಕ್ಕಾಗಿ ನಾನು ವೈ ಹ್ಯಾವ್ ಟು ಡಿಸೈಡೆಡ್ ಟು ಬಿಕಮ್ ಅನ್ ಎಂಟರ್ಪ್ರಿನರ್. ಸೊ ಎಂಟರ್ಪ್ರಿನರ್ ಆಗ್ಬೇಕು ಅಂತ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್, ನನ್ನ ಗುಣಧರ್ಮಗಳು, ನನ್ನ ನಡತೆ, ಸೊ ರಿಕ್ವೈರ್ಮೆಂಟ್. ಎಂಟರ್ಪ್ರಿನರ್ಶಿಪ್ ಅಂತ ಅಂದ್ರೆ ವ್ಯಾಪಾರಸ್ಥ, ಬಿಸ್ನೆಸ್ ಮಾಡೋನು ಅಂತ. ಸೊ ಅವನ ಬಿಸ್ನೆಸ್ ಕಾನ್ಸೆಪ್ಟ್ ಏನು, ಹೇಗ್ ಮಾಡ್ಬೇಕು ಬಿಸ್ನೆಸ್ ನ, ಸೊ ಅದರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಏನು, ಒಂದು ಇಂಡಸ್ಟ್ರಿ ಸ್ಮಾಲ್ ಸ್ಕೇಲ್ ಇರ್ಬೋದು ಅಥವಾ ಯಾವುದೇ ಒಂದು ಇಂಡಸ್ಟ್ರಿ ಇರ್ಬೋದು, ಅದನ್ನ ಸೆಟ್ ಮಾಡೋ ರೀತಿ ಹೇಗೆ, ಸೊ ಯಾಕಾಗಿ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಮಾಡೋದಾದ್ರೆ ನನ್ನ ನಡವಳಿಕೆಗಳು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ತರ ಇರ್ಬೇಕು. ಮತ್ತೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲೇ ನಾವು ಮಾತಾಡೋದು ವ್ಯಾಲ್ಯೂರ್ ಅಂತ ಹೇಗಾಗ್ಬೇಕು, ಕಾಂಟ್ರಾಕ್ಟರ್ ಹೇಗಾಗ್ಬೇಕು. ಸೊ ಇನ್ನದ್ರ ಬಗ್ಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದಾದ್ರೆ ಇದನ್ನ ನಮಗ್ ಅನ್ಸ್ಬೇಕು. ಸೊ ನಮಗೆ ಎಂಟರ್ಪ್ರಿನರಿಯಲ್ ಅಪರ್ಚುನಿಟೀಸ್ ಇದೆ, ಅವಕಾಶಗಳು ಹೆಚ್ಚಿದೆ, ಅವಕಾಶಗಳನ್ನ ಕಂಡಿಡ್ಕೋಬೇಕು. ಯಾವುದೇ ಒಂದು ಉದ್ಯಮ ಮಾಡ್ಬೇಕಂತ ಅಂದ್ರೆ ನಮ್ಗೆ ಅವಕಾಶಗಳು ಕಂಡು ಬರ್ಬೇಕು. ನಮ್ಗೆ ಅವಕಾಶಗಳೇ ಗೊತ್ತಿಲ್ಲ ಅಂತ ಅಂದ್ರೆ ಬಿಸ್ನೆಸ್ ಮಾಡಕ್ಕಾಗಲ್ಲ. ಸೊ ವಿ ಶುಡ್ ಐಡೆಂಟಿಫೈ ಅವರ್ ಬಿಸ್ನೆಸ್ ಆಪರ್ಚುನಿಟಿ ಇನ್ ಅವರ್ ಲೊಕ್ಯಾಲಿಟಿ. ನಾವ್ ಎಲ್ಲಿದ್ದೀವಿ ಅಲ್ಲಿ ಏನ್ ಬಿಸ್ನೆಸ್ ಮಾಡ್ಬೋದು ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು, ಅದನ್ನ ಅಪರ್ಚುನಿಟಿ ಅಂತ ಹೇಳ್ತೀವಿ. ಸೊ ಅದನ್ನ ಬಿಸ್ನೆಸ್ ಐಡೆಂಟಿಫಿಕೇಶನ್, ಯಾವ ಒಂದು ಬಿಸ್ನೆಸ್ ಅನ್ನ ಮಾಡಿದ್ರೆ ನನಗೆ ಲಾಭ ಬರುತ್ತೆ, ಲಾಭ ಬರೋದನ್ನೇ ಬಿಸ್ನೆಸ್ ಅನ್ನೋದು. ಲಾಭ ಬರ್ಲಿಲ್ಲ ಅಂತ ಅಂದ್ರೆ ಅದನ್ನ ಬಿಸ್ನೆಸ್ ಅನ್ನಲ್ಲ ನಾವು. ಸೊ ಲಾಭ ಯಾವ್ದು ತಂದ್ಕೊಡುತ್ತೆ, ಏನೇ ಕೆಲಸ ಮಾಡಿದ್ರೆ ಅದು ಲಾಭ ಬರುತ್ತೆ ಅಂದ್ರೆ ಅದನ್ನ ಬಿಸ್ನೆಸ್ ಅಂತೀವಿ. ಇಲ್ಲ ಅಂತ ಅಂದ್ರೆ ಅದು ಬಿಸ್ನೆಸ್ ಅಲ್ವೇ ಅಲ್ಲ. ಲಾಸ್ ಆಗುತ್ತೆ ಅಂದ್ರೆ ಅದನ್ನ ಬಿಸ್ನೆಸ್ ಅನ್ಬೇಕು. ಸೊ ಹಾಗಾಗಿ ಸೊ ನಮ್ಮ ಒಂದು ಏನೇ ಒಂದು ಕೆಲಸದಲ್ಲಿ ಲಾಭ ಬರುತ್ತೆ ಅನ್ನೋದಾದ್ರೆ ಅದನ್ನ ಬಿಸ್ನೆಸ್ ಅಂತ ಕರಿತೀವಿ. ಸೊ ಈಗ ನಾವು ಅಪರ್ಚುನಿಟೀಸ್ ಬಗ್ಗೆ, ಅವಕಾಶಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಸೊ ಮನ್ಸ್ ಮಾಡ್ಬೇಕು ಮೊದ್ಲು ಬಿಸ್ನೆಸ್ ಮಾಡಕ್ಕೆ. ಬಿಸ್ನೆಸ್ ಮಾಡಕ್ಕೆ ಮನ್ಸ್ ಮಾಡದ್ಮೇಲೆ ಅವಕಾಶಗಳು ಏನಿದೆ ನಮ್ಮ ಒಂದು ಈ ಒಂದು ಸ್ಥಳೀಯವಾಗಿ ಅನ್ನೋದನ್ನ ಗುರ್ತು ಮಾಡ್ಕೋಬೇಕು. ಸೊ ಆ ಒಂದು ಅವಕಾಶಗಳನ್ನ ನಾವು ಗುರ್ತು ಮಾಡ್ಕೊಂಡ್ಮೇಲೆ ಇಂಥ ಪಟ್ಟಿ ಮಾಡ್ಬೇಕು. ಈ ಬಿಸ್ನೆಸ್ ಮಾಡಿದ್ರೇನು, ಈ ಬಿಸ್ನೆಸ್ ಮಾಡಿದ್ರೇನು, ಈ ಬಿಸ್ನೆಸ್ ಮಾಡಿದ್ರೆ ಹೇಗೆ, ಸೊ ಅದರಿಂದ ನಮ್ಗೆ ಹೆಚ್ಚು ಲಾಭ ಯಾವ ಬಿಸ್ನೆಸ್ ಅಲ್ಲಿ ಬರುತ್ತೆ. ಸೊ ಅದನ್ನ ನಾವು ಐಡೆಂಟಿಫೈ ಮಾಡ್ಕೋಬೇಕು. ಅದನ್ನ ವಿಲ್ ಕಾಲ್ ಇಟ್ ಆಸ್ ಅಪರ್ಚುನಿಟಿ. ನಮ್ಗೆ ಅವಕಾಶಗಳು ಏನ್ ಸಿಗುತ್ತೆ ಅನ್ನೋದು. ಅವಕಾಶಗಳು ಸಿಕ್ಕದ್ಮೇಲೆ ಆ ಬಿಸ್ನೆಸ್ ನ ಲಾಂಚ್ ಮಾಡ್ಬೇಕು. ಸೊ ಬಿಸ್ನೆಸ್ ನ ಮಾಡ್ಲಿಕ್ಕೆ ನಮ್ಗೆ ಏನ್ ಸೆಟಪ್ ಬೇಕೋ ಅದನ್ನೆಲ್ಲ ತಯಾರು ಮಾಡ್ಬೇಕು. ಸೊ ಲಾಂಚ್ ಮಾಡಿದ್ಮೇಲೆ, ಬಿಸ್ನೆಸ್ ಲಾಂಚ್ ಮಾಡಿದ್ಮೇಲೆ ಬಿಸ್ನೆಸ್ ನ ಮ್ಯಾನೇಜ್ ಮಾಡ್ಬೇಕು. ಸೊ ಮ್ಯಾನೇಜ್ ಮಾಡ್ಲಿಲ್ಲ ಅಂತ ಅಂದ್ರೂ ಲಾಸ್ ಆಗತ್ತೆ. ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ಬೇಕು. ಸೊ ಆ ಬಿಸ್ನೆಸ್ ನ ನಿರ್ವಹಣೆ ಮಾಡಿ ಮತ್ತೆ ಆ ಬರುವಂತ ಲಾಭದಲ್ಲಿ ನಾವು ಜೀವನ ಮಾಡಿ ಮತ್ತೆ ಆ ಬಿಸ್ನೆಸ್ ಇಂಪ್ರೂವ್ ಮಾಡ್ಕೊಂಡು ಹೋಗುವಂಥದ್ದು. ಅದು ನಮ್ದೇ ಸ್ವಂತ ಬಿಸ್ನೆಸ್ ಮಾಡ್ತಿರೋದು. ಈ ಬಿಸ್ನೆಸ್ ನ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಾಗಿರುವಂತ ವಿಚಾರ. ಸೊ ಎನಿ ಬಿಸ್ನೆಸ್ ಫಾರ್ ದಟ್ ಮ್ಯಾಟರ್, ಏನಾರು ಮಾಡ್ರಪ್ಪ, ನೀವು ಸಿವಿಲ್ ಇಂಜಿನಿಯರಿಂಗ್ ಕೆಲಸನೇ ಮಾಡಿ. ಸಿವಿಲ್ ಇಂಜಿನಿಯರಿಂಗ್ ಕೆಲಸ ಮಾಡಕ್ ಆಗ್ಲಿಲ್ಲ, ನಿಮ್ಗೆ ಬೇರೆ ಫೀಲ್ಡ್ ಅಲ್ಲಿ ಅವಕಾಶಗಳು ಹೆಚ್ಚಿದೆ ಅಂತ ಅಂದ್ರೆ ಮಾಡ್ಬೋದು. ಸೊ ಬೇರೆ ಐಡೆಂಟಿಫೈ ಮಾಡ್ಬೇಕು, ಯಾವ ಬಿಸ್ನೆಸ್ ಮಾಡೋದು. ನಿನ್ಗ ನಾಲೆಡ್ಜ್ ಇರ್ಬೇಕು ಬಿಸ್ನೆಸ್ ಮಾಡಕ್ಕೆ, ಅಥವಾ ನಿಮ್ ಫ್ಯಾಮಿಲಿ ಮೆಂಬರ್ಸ್ ಯಾರಾದ್ರೂ ಒಬ್ರು ಮಾಡ್ತಾ ಇರ್ಬೇಕು, ಅಥವಾ ನೀವು ಯಾರಾದ್ರೂ ಒಬ್ರು ಬೇರೆಯವರಿಂದ ಗೈಡೆನ್ಸ್ ತಗೋಬೇಕು. ಸೊ ಹೀಗಾಗಿ ನೀವು ಬಿಸ್ನೆಸ್ ಮಾಡೋದ್ರಿಂದ ಲಾಭ ಬರುತ್ತೆ. ಅದರಿಂದ ಬಿಸ್ನೆಸ್ ಇನ್ ದ ಸೆನ್ಸ್ ನಾಟ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ದ ಸಿವಿಲ್ ಇಂಜಿನಿಯರ್, ಅಫ್ ಕೋರ್ಸ್ ಯು ಆರ್ ಎನ್ ಸಿವಿಲ್ ಇಂಜಿನಿಯರ್, ಯು ಕ್ಯಾನ್ ಕಂಟಿನ್ಯೂ ವಿತ್ ದಟ್ ಪ್ರೊಫೆಷನ್, ದಟ್ ಇಸ್ ಬೆಟರ್. ಸೊ ಬಿಸ್ನೆಸ್ ಅವಕಾಶಗಳು ನಾವು ಏನ್ ಓದಿದ್ವಿ ಇದ್ರಲ್ಲೇ ಮಾಡ್ಬೋದು. ಒಂದ್ ವೇಳೆ ಅದು ಬೇಡನೆ, ಇದರಿಂದನೂ ಹೆಚ್ಚು ಲಾಭ ಸಿಗುತ್ತೆ ನಮ್ಗೆ ಬೇರೆ ಬಿಸ್ನೆಸ್ ಇಂದ ಅಂತಂದ್ರೆ ಮಾಡ್ಬೋದು. ನಾವು ಜನಗಳನ್ನ ಯಾರನ್ನಾರು ಮಾತಾಡ್ಸ್ರಪ್ಪ ಈ ಸಮಾಜದಲ್ಲಿ, ಚೆನ್ನಾಗಿದ್ದೀರೇನಪ್ಪ ಅಂತ ಕೇಳ್ತಾರೆ. ಚೆನ್ನಾಗಿದ್ದೀವಿ ಅಂತ ಅಂದ್ರೆ ದಟ್ ಇಸ್ ಅ ವೆಲ್ ಬೀಯಿಂಗ್ನೆಸ್. ನೆಮ್ಮದಿಯಿಂದ ಇದ್ದೀರೇನಪ್ಪ ನೀವು, ಚೆನ್ನಾಗಿದ್ದೀರಾ ಅಂತ ಅರ್ಥ. ನೀವ್ ಯಾರಾದ್ರೂ ಕೇಳಿದ್ರು ಎಲ್ರು ಹೇಳ್ತಾರೆ ಚೆನ್ನಾಗಿದ್ದೀವಿ. ಸೊ ದಟ್ ಮೀನ್ಸ್ ಟು ಸೇ ದಟ್ ದ ವೆಲ್ ಬೀಯಿಂಗ್ನೆಸ್ ಆಫ್ ಎನ್ ಇಂಡಿವಿಜುವಲ್ ಆರ್ ಅ ಫ್ಯಾಮಿಲಿ ಇಸ್ ಡಿಫರ್ಸ್. ಸೊ ಅದರಿಂದ ಒಂದೇ ಅರ್ಥದಲ್ಲಿ ಇದನ್ನ ತಗೊಳಕ್ ಆಗಲ್ಲ. ನೆಮ್ಮದಿ ಜೀವನ ಅಂತ ಅಂದ್ರೆ ಬೇರೆಯವರು ಬೇರೆ ಬೇರೆ ಅರ್ಥದಲ್ಲಿ ಇದನ್ನ ನಾವು ಡಿಫೈನ್ ಮಾಡ್ತಾರೆ. ಅದರಿಂದ ಇದು ಸೊ ಮನುಷ್ಯರಿಂದ ಮನುಷ್ಯರಿಗೆ, ಅಥವಾ ಒಬ್ಬ ವ್ಯಕ್ತಿಯಿಂದ ವ್ಯಕ್ತಿಗೆ, ಕುಟುಂಬದಿಂದ ಕುಟುಂಬಕ್ಕೆ, ಅಥವಾ ದೇಶದಿಂದ ದೇಶಕ್ಕೆ, ಸಮಾಜದಿಂದ ಸಮಾಜಕ್ಕೆ ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಆದ್ರೆ ನೆಮ್ಮದಿ ಅನ್ನೋ ಪದನ ನಾವು ವ್ಯಾಖ್ಯಾನ ಮಾಡ್ಬೇಕಂತಂದ್ರೆ ಸೊ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಹೇಳ್ಬೇಕಾಗತ್ತೆ. ಇಸ್ ಡಿಪೆಂಡ್ಸ್. ಸೊ ನಾವ್ ಯಾರನ್ನೇ ಜನ ಕೇಳಿದ್ರು ಅವ್ರೆಲ್ರು ಕೂಡ ನೆಮ್ಮದಿಯಾಗಿದ್ದೀವಿ ಅಂತಾನೆ ಹೇಳ್ತಾರೆ ಹೊರತು ನೆಮ್ಮದಿಯಾಗಿಲ್ಲ ಅಂತ ಹೇಳಲ್ಲ. ಸೊ ಎಲ್ಲ ಐದರ್ ದೇ ಮೇ ಬಿ ಇನ್ ದಿ ಎನಿ ಪ್ರೊಫೆಷನ್, ಯಾವ ಸಾಮಾನ್ಯವಾಗಿ ಎಲ್ರು 100% ಭಾಗ ಅವರು ಹೌದು ನಾವು ಚೆನ್ನಾಗಿದ್ದೀವಿ ಅಂತಾನೆ ಹೇಳೋದು. ನಮ್ಮ ಬದುಕು ಬರೀ ಊರಿಗೆ ಅಥವಾ ನಮ್ಮ ಮನೆಗೆ ಸೀಮಿತ ಆಗಿದೆ. ನಮ್ಮ ಸಂಬಂಧಗಳು ಈ ಒಂದು ಪ್ರಪಂಚದ ಉದ್ದಗಲಕ್ಕೂ ಇದೆ.
ಸೊ ಆ ಕಾರಣಕ್ಕಾಗಿ ಇವತ್ತು ನಮ್ಮ ಒಂದು ಕುಟುಂಬ ಅಂತ ಅಂದ್ರೆ ನಮ್ಮ ಸ್ನೇಹಿತರು, ನಮ್ಮ ಕುಟುಂಬಸ್ಥರು ಎಲ್ಲರೂ ಕೂಡ ಈ ಪ್ರಪಂಚದ ಉದ್ದಗಲದಲ್ಲಿ, ಪ್ರಪಂಚದ ಎಲ್ಲಾ ಕಡೆ ಇದ್ದಾರೆ. ಸೊ ಹಾಗಾಗಿ ಪ್ರಪಂಚನೇ ನಮ್ದಾಗಿದೆ. ಸೊ ವಿಲ್ ಹ್ಯಾವ್ ಎ ಗ್ಲೋಬಲ್ ಕಮ್ಯುನಿಟಿ. ಸೊ ಯಾಕೆ ಅಂತ ಅಂದ್ರೆ ನಮ್ ಜನಗಳು, ನನಗೆ ಬೇಕಾದಂತ ಜನಗಳು ಈ ಪ್ರಪಂಚದ ಎಲ್ಲಾ ಭಾಗದಲ್ಲೂ ಇದ್ದಾರೆ. ಅದರಿಂದ ಇದು ಒಂದು ಕುಟುಂಬ, ನನ್ನ ಕುಟುಂಬ ಇಡೀ ಪ್ರಪಂಚದ ಎಲ್ಲಾ ಭಾಗದಲ್ಲಿ ಇರೋದ್ರಿಂದ ಇದನ್ನ ನಾನು ಗ್ಲೋಬಲ್ ಕಮ್ಯುನಿಟಿ ಅಂತ ಕರಿತಾ ಇದ್ದೀನಿ. ಸೊ ಈ ಕಾರಣಕ್ಕಾಗಿ ನಾವು ಗ್ಲೋಬಲ್ ಕಮ್ಯುನಿಟಿಯಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ರೀಚ್ ದ ಗ್ಲೋಬಲ್ ಲೆವೆಲ್ ಕ್ರೈಟೀರಿಯಾ. ಅವರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ನಾವು ಅಲ್ಲಿ ಇರುವಂತ ಒಂದು ಫುಡ್ ಸ್ಟೈಲ್ ಬೇರೆ ಇರ್ಬೋದು, ಅಥವಾ ಕ್ಲಾತಿಂಗ್ ಬೇರೆ ಇರ್ಬೋದು, ಹೌಸಿಂಗ್ ಸಿನಾರಿಯಾ ಬೇರೆ ಇರ್ಬೋದು, ವರ್ಕಿಂಗ್ ಬಿಸ್ನೆಸ್ ಸ್ಟ್ರಾಟಜಿನೇ ಬೇರೆ ಇರ್ಬೋದು. ಸೊ ನಮ್ಮ ಒಂದು ಕಂಡೀಷನ್ ಅಲ್ಲಿ ಬೇರೆ ಇರ್ಬೋದು. ಸೊ ನಾವು ಬಿಸ್ನೆಸ್ ಅಂತ ಅಂದಾಗ ನಾವು ಒಂದೇ ಕಡೆ ಮಾಡಕ್ಕಾಗಲ್ಲ. ಸೊ ನಾವು ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್ ಮತ್ತೆ ಲೋಕಲ್ ಲೆವೆಲ್ ಎಲ್ಲಿ ಬೇಕಾದ್ರೂ ಬಿಸ್ನೆಸ್ ಮಾಡಬಹುದು. ಸೊ ವಾಟ್ ಎವರ್ ಪೀಪಲ್ ವಿ ಹ್ಯಾವ್ ಇನ್ ದ ವರ್ಲ್ಡ್, ವಿ ಆರ್ ಡಿಫರೆಂಟ್. ಸೊ ದೇರ್ ಇಸ್ ಎ ಲಾಟ್ ಆಫ್ ಡಿಸ್ಪ್ಯಾರಿಟೀಸ್ ಇನ್ ಬಿಟ್ವೀನ್ ದ ಪೀಪಲ್. ಸೊ ನಮ್ಮ ಮಧ್ಯದಲ್ಲಿ ವ್ಯತ್ಯಾಸಗಳಿವೆ ಬೇರೆ. ಸೊ ಬೇರೆ ಬೇರೆ ಅಂತ ಅಂದಾಗ ಐದರ್ ವಿತ್ ದ ಪ್ರೊಫೆಷನ್, ಆರ್ ವಿತ್ ದ ಕ್ಯಾಸ್ಟ್, ಆರ್ ವಿತ್ ದ ಇನ್ಕಮ್, ಆರ್ ವಿತ್ ದ ರೀಜನಲ್ ಬೇಸ್ ಇರ್ಬೋದು, ಇವೆಲ್ಲ ಇರ್ಬೋದು. ಬಟ್ ವಿತ್ ಸಪೋಸ್ ಇಫ್ ಯು ಟೇಕ್ ಎ ಪ್ರೊಫೆಷನ್ ಮಾಡ್ತಾರೆ, ಒಬ್ರು ಡಾಕ್ಟರ್ ಇರ್ಬೋದು, ಒಬ್ರು ರೈತರು ಇರ್ಬೋದು, ಒಬ್ರು ಕೂಲಿ ಕಾರ್ಮಿಕರು ಇರ್ಬೋದು. ಕೂಲಿ ಕಾರ್ಮಿಕರಲ್ಲಿ ಯಾವ್ದು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಯಲ್ಲಿ ಒಬ್ರು ಕೆಲಸ ಮಾಡ್ಬೋದು, ಫುಡ್ ಇಂಡಸ್ಟ್ರಿಯಲ್ಲಿ ಇನ್ನೊಬ್ರು ಕೆಲಸ ಮಾಡ್ಬೋದು. ಸೊ ಒಬ್ರು ಪೊಲಿಟಿಷಿಯನ್ ಆಗ್ಬೋದು, ಒಬ್ರು ನ್ಯಾಯಾಧೀಶರು ಆಗ್ಬೋದು. ಈ ತರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಜನಗಳು ಕೆಲಸ ಮಾಡ್ತಾ ಹೋಗ್ತಾರೆ. ಬೇರೆ ಬೇರೆ ಪ್ರೊಫೆಷನ್ ಅಥವಾ ವೃತ್ತಿಯನ್ನ ಅಡಾಪ್ಟ್ ಮಾಡ್ಕೊಂತಾರೆ. ಒಂದೇ ವೃತ್ತಿ ಇರೋದಿಲ್ಲ ಈ ಒಂದು ಸಮಾಜದ ರೀತಿ. ಸಿವಿಲ್ ಹೋದ ತಕ್ಷಣ ನೀವು ಕೂಡ ಏನ್ ಕನ್ಸ್ಟ್ರಕ್ಷನ್ ಅಂದ್ರೆ ಎಲ್ಲರೂ ಬಿಲ್ಡಿಂಗೇ ಕಟ್ತಾರೆ ಅಂತಿಲ್ಲ. ಸೊ ಇನ್ನೊಬ್ರು ರಸ್ತೆ ಕೆಲಸದಲ್ಲಿ ಅಥವಾ ರೋಡ್ ವರ್ಕ್ ಅಲ್ಲಿ ಎಕ್ಸ್ಪರ್ಟ್ ಇರ್ಬೋದು, ಮುಂದಿನ ದಿನಗಳಲ್ಲಿ ಆಗ್ಬಹುದು. ಸೊ ಇನ್ನೊಬ್ರು ಎನ್ವೈರನ್ಮೆಂಟಲ್ ಪ್ರೊಟೆಕ್ಷನ್ ವರ್ಕ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. ಸೊ ಇನ್ನೊಬ್ರು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬೋದು. ಒಬ್ರು ಸಿಮೆಂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡಬೇಕು, ಅವರು ಸಿಮೆಂಟ್ ಅಲ್ಲಿ ಬಗ್ಗೆ ಎಕ್ಸ್ಪರ್ಟೈಸ್ ಇರ್ಬೋದು. ಸೊ ಇನ್ನೊಬ್ರದ್ದು ಸ್ಟೀಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ಬೋದು. ಸೊ ಈ ತರದಲ್ಲಿ ಬೇರೆ 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 ಸಿವಿಲ್ ಅಲ್ಲೇ ಬೇರೆ ಬೇರೆ ವಿಂಗ್ ಗಳಲ್ಲಿ ಕೆಲಸ ಮಾಡಕ್ ಅವಕಾಶ ಇದೆ. ಒಬ್ರು ಕ್ವಾಲಿಟಿ ಕಂಟ್ರೋಲ್ ಅಲ್ಲಿ ಕೆಲಸ ಮಾಡ್ಬೋದು, ಒಬ್ರು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಎಕ್ಸ್ಪರ್ಟೈಸ್ ಇರ್ಬೋದು. ಸೊ ಈ ತರದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ಕೆಲಸ ಮಾಡಬಹುದು. ಸಿವಿಲ್ ಅಂದ ತಕ್ಷಣಕ್ಕೆ ಇನ್ನೊಬ್ರು ಸರ್ವೇಯಿಂಗ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗ್ಬೋದು, ಇನ್ನೊಬ್ರು ವಾಟರ್ ಸಪ್ಲೈ ಸ್ಯಾನಿಟರಿ ಇಂಜಿನಿಯರಿಂಗ್ ಅಲ್ಲಿ ಎಕ್ಸ್ಪರ್ಟೈಸ್ ಆಗ್ಬೋದು. ಸೊ ಅದರಿಂದ ಸಿವಿಲ್ ಅಂದ ತಕ್ಷಣ ನಾವು ಒಂದೇ ಕೆಲಸ ಮಾಡ್ತೀವಿ ಅಂತ ಏನಿಲ್ಲ, ಬೇರೆ ಬೇರೆ ಕೆಲಸಗಳನ್ನ ನಾವು ಮಾಡ್ಕೊಂಡು ಹೋಗ್ತೀವಿ. ಅದರಿಂದ ಪ್ರೊಫೆಷನ್ ಇಟ್ಸ್ ಡಿಫರ್ಸ್ ಫ್ರಮ್ ಪೀಪಲ್ ಟು ಪೀಪಲ್. ಸೊ ಒಂದೇ ತರ ಇರಲ್ಲ. ನಮ್ಮ ಮೊದಲು ದಿನಗಳಲ್ಲಿ ಏನಿತ್ತು, ನಮ್ ತಂದೆ ವ್ಯವಸಾಯ ಮಾಡ್ತಾರೆ, ನಾವು ಅಗ್ರಿಕಲ್ಚರ್ ಬೇಸ್ಡ್ ಫ್ಯಾಮಿಲಿ ಅಂತ ಅಂದ್ರೆ. ಸೊ ಆ ಒಂದು ವ್ಯವಸಾಯದ ಕುಟುಂಬ ಅಂತ ಅಂದ್ರೆ ವ್ಯವಸಾಯದ ಮಗನು ಕೂಡ ಮುಂದೆ ಹಿಂದಿನ ದಿನಗಳಲ್ಲಿ ಸ್ವಲ್ಪ ಹಿಂದೆ ಹೋದ್ರೆ ಒಂದು 30-40 years ಬ್ಯಾಕ್ ಹೋದ್ರೆ ನಾವು ಅಪ್ಪನು ಕೂಡ ವ್ಯವಸಾಯ ಮಾಡ್ತಾರೆ, ಮಗನು ವ್ಯವಸಾಯ ಮಾಡ್ತಾ ಇದ್ದ ಅಥವಾ ಮಗಳು ವ್ಯವಸಾಯ ಮಾಡ್ತಾ ಇದ್ದ ಅವ್ರ ಮನೆ ಕುಟುಂಬದಲ್ಲಿ. ಇವತ್ತು ಆ ಸಿನಾರಿಯಾ ಇಲ್ಲ. ಸೊ ರೈತರಾದ್ರೆ ಅಪ್ಪ, ಮಗ ಇಂಜಿನಿಯರ್ ಆಗ್ಬೋದು, ಮಗ ಡಾಕ್ಟರ್ ಆಗ್ಬೋದು, ಸೊ ಇಲ್ಲ ಮಗ ಲಾಯರ್ ಆಗ್ಬೋದು, ಸೊ ಮಗ ಇಲ್ಲ ಅಕೌಂಟೆಂಟ್ ಆಗ್ಬೋದು. ಸೊ ಬೇರೆ ಬೇರೆ ಪ್ರೊಫೆಷನ್, ಅದನ್ನ ಅಗ್ರಿಕಲ್ಚರೇ ಮಾಡ್ಬೇಕು ಅಂತ ಏನಿಲ್ಲ. ಅದೇ ರೀತಿ ಅಕೌಂಟೆಂಟ್ ಮಗ ಅಕೌಂಟೆಂಟೇ ಆಗ್ಬೇಕು ಅಂತ ಏನಿಲ್ಲ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗ್ಬೇಕು ಅಂತಿಲ್ಲ, ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕು ಅಂತಿಲ್ಲ, ಡಾಕ್ಟರ್ ಮಗ ಇಂಜಿನಿಯರ್ ಆಗ್ಬೋದು. ಸೊ ಇಂಜಿನಿಯರ್ ಮಗ ಮತ್ತೆ ಡಾಕ್ಟರ್ ಆಗ್ಬೋದು. ಸೊ ಇಂಜಿನಿಯರ್ ಅಥವಾ ಡಾಕ್ಟರ್ ಮಗ ಫಾರ್ಮರ್ ಆಗ್ಬೋದು. ಈ ತರದಲ್ಲಿ ಹೋಟೆಲ್ ಬಿಸ್ನೆಸ್ ಮಾಡ್ಬೋದು. ಈ ತರದಲ್ಲಿ ಒಬ್ಬೊಬ್ರು ಒಂದೊಂದು ಬಿಸ್ನೆಸ್ ಅಲ್ಲಿ ಸೇರ್ಕೊಂತ ಹೋಗ್ತಾರೆ. ಪ್ರೊಫೆಷನ್ ಅನ್ನ ಅವ್ರ ಜೀವನಕ್ಕೆ ಏನ್ ಬೇಕೋ ಆ ಪ್ರೊಫೆಷನ್ ಅನ್ನ ಬೇರೆ ಬೇರೆ ದೃಷ್ಟಿಯಲ್ಲಿ, ಬೇರೆ ಬೇರೆ ಆಂಗಲ್ ಅಲ್ಲಿ ಮಾಡ್ತಾ ಹೋಗ್ತಾರೆ. ಇವೆಲ್ಲವೂ ಕೂಡ ಲಾಭನೇ ಕೊಡ್ತಾ ಇರ್ತವೆ. ಲಾಭ ಕೊಡ್ಲಿಲ್ಲ ಅಂದ್ರೆ ಬಿಸ್ನೆಸ್ ಮಾಡಲ್ಲ. ಸೊ ಫಾರ್ ಎಕ್ಸಾಂಪಲ್ ಡಾಕ್ಟರ್ ಗಿವಿಂಗ್ ದ ಸರ್ವಿಸ್, ಇವರು ಸರ್ವಿಸ್ ಮಾಡ್ತಾರೆ, ದೇ ಆರ್ ನಾಟ್ ಪ್ರೊಡ್ಯೂಸಿಂಗ್ ಎನಿ ಪ್ರಾಡಕ್ಟ್. ಸೊ ರೈತರು ಸರ್ವಿಸ್ ಕೊಡೋದಲ್ಲ, ಈ ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಆ ಪ್ರಾಡಕ್ಟ್ ಗೆ ಬೆಲೆ ಸಿಕ್ಕಿಲ್ಲ ಅಂತ ಅಂದ್ರೆ ಲಾಸ್ ಆಗುತ್ತೆ. ನಾವು ಇಂಜಿನಿಯರ್ಸ್, ನಾವು ಟೆಕ್ನಿಕಾಲಿಟಿ ಅಥವಾ ಟೆಕ್ನಿಕಲ್ ಆಗಿ ಹೆಲ್ಪ್ ಮಾಡ್ತೀವಿ. ಬಿಡ್ಡಿಂಗ್ ಕಟ್ಟೋದು ಹೇಗೆ, ಡ್ರಾಯಿಂಗ್ ಮಾಡ್ಕೊಡೋದು, 3D ಮಾಡ್ಕೊಳ್ಳೋದು, ಸ್ಟ್ರಕ್ಚರಲ್ ಡೀಟೇಲಿಂಗ್ ಮಾಡ್ಕೊಡೋವಂಥದ್ದು, ಎಕ್ಸಿಕ್ಯೂಷನ್ ನ ಸೂಪರ್ವೈಸ್ ಮಾಡುವಂಥದ್ದು, ಈ ತರದಲ್ಲೆಲ್ಲ ಹೆಲ್ಪ್ ಮಾಡ್ತೀವಿ ನಾವು ಯಾರು ಕ್ಲೈಂಟಿಗೆ. ಸೊ ಆಗ್ಲೂ ಕೂಡ ದುಡ್ಡು ಇಸ್ಕೊಂತೀವಿ. ಅದು ನಮ್ಮನ್ನ ವಿಲ್ ಕಾಲ್ ಇಟ್ ಎಸ್ ಕನ್ಸಲ್ಟೆನ್ಸಿ ಫೀಸ್ ಅಥವಾ ರೆಮ್ಯುನರೇಷನ್ ಅಂತ ಕರಿತೀವಿ. ಇರ್ತವೆ. ಈಗ ಉದಾಹರಣೆ ಅಗ್ರಿಕಲ್ಚರ್ ಇಸ್ ಒನ್ ಕೈಂಡ್ ಆಫ್ ಅನ್ ಇಂಡಸ್ಟ್ರಿ. ಇದರಲ್ಲಿ ನಾವು ಪ್ರಾಡಕ್ಟ್ ನ ಪ್ರೊಡ್ಯೂಸ್ ಮಾಡ್ಬೇಕು. ಪ್ರಾಡಕ್ಟ್ ನ ಏನ್ ಬೆಳೆದಿರ್ತೀವಿ ಆ ಪ್ರಾಡಕ್ಟ್ ನ ಬೆಳೆನ ಮಾರಬೇಕು. ಆ ಮಾರದಾಗ ದುಡ್ಡು ಬರುತ್ತೆ. ಇಲ್ಲಿ ಸರ್ವಿಸ್ ಅಲ್ಲ. ರೈತರೇನ್ ಕನ್ಸಲ್ಟೆನ್ಸಿಗೆ ಮಾಡಕ್ಕಾಗತ್ತೆ ಅನ್ನೋ ರೈತರು ಇಲ್ಲ ಅಂತ ಅಂದ್ರೆ ಯಾವ್ದಾದ್ರು ಪಾಠ ವ್ಯವಸಾಯ ಮಾಡೋದು ಹೇಗೆ ಅಂತ ಯಾರು ಪಾಠ ಕೇಳಿದ್ರೆ ಅದಕ್ಕೆ ಬೇಡಿಕೆ ಇದೆಯೇನೋ? ಬೇಡಿಕೆ ಇಲ್ಲ. ಅದನ್ನೇ ಅವಕಾಶಗಳು, ಆಪರ್ಚುನಿಟಿ ಏನದು. ರೈತರು ನಾವು ರೈತ ಕುಟುಂಬದಲ್ಲಿ ಇದ್ದೀವಿ. ಈಗ ಬೆಳೆ ಬೆಳೆಯೋದು ಹೇಗೆ, ಗೋಧಿಯನ್ನು ಬೆಳೆಯೋದು ಹೇಗೆ, ಭತ್ತವನ್ನು ಬೆಳೆಯೋದು ಹೇಗೆ, ರಾಗಿಯನ್ನು ಬೆಳೆಯೋದು ಹೇಗೆ ಹೇಳ್ಕೊಡ್ತೀನಿ ಬನ್ನಿ ಅಂದ್ರೆ ಜನ ಬರ್ತಾರ ಬೋರ್ಡ್ ಹಾಕೊಂಡ್ರೆ? ಬಿಕಾಸ್ ಎವರಿಬಡಿ ಪ್ರಾಕ್ಟೀಸಿಂಗ್ ದ ಸೇಮ್. ಯಾರಿಗೆ ಏನ್ ಗೊತ್ತಿಲ್ಲ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕು. ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ದುಡ್ಡು ಬರೋದು. ಅದನ್ನೇ ಅವಕಾಶಗಳನ್ನ ಹುಡುಕೊಳ್ಳುವಂತದ್ದು. ಸೊ ಆಪರ್ಚುನಿಟಿ, ಹ್ಯಾವ್ ಟು ಐಡೆಂಟಿಫೈ ದ ಆಪರ್ಚುನಿಟಿ ಫಾರ್ ಟು ಮೇಕ್ ದ ಬಿಸ್ನೆಸ್.
ಸೊ ಬಿಸ್ನೆಸ್ ಮಾಡ್ಬೇಕಾದ್ರೆ ಅವಕಾಶಗಳು ಯಾವ್ದಕ್ಕಿದೆ, ನಾನು ಏನ್ ಬಿಸ್ನೆಸ್ ಮಾಡಿದ್ರೆ ನನ್ಗಾಗತ್ತೆ, ಅದ್ರ ನಾಲೆಡ್ಜ್ ಇದೆಯಾ, ಅದನ್ನ ಅವಕಾಶಗಳನ್ನ ಹುಡ್ಕೊಳ್ಳೋದು ಅಂತ ಹೇಳೋದು. ಸೊ ಅದನ್ನ ಬಿಸ್ನೆಸ್ ಮಾಡ್ಬೇಕಾದ್ರೆ ಫಸ್ಟ್ ನಾವು ಅವಕಾಶಗಳನ್ನ ಹುಡ್ಕೋಬೇಕಾಗತ್ತೆ. ಯಾವ ಪ್ರೊಫೆಷನ್ ನಲ್ಲಿ ನಾವು ಹೋಗ್ಬೇಕು, ಯಾವ ಒಂದು ವೃತ್ತಿಯನ್ನ ಅಡಾಪ್ಟ್ ಮಾಡ್ಕೋಬೇಕು ಈ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ. ಸೊ ಬಿಸ್ನೆಸ್ ಮಾಡಿದ್ಮೇಲೆ ಲಾಸ್ ಆಯ್ತು ಅಂತ ಹೇಳಿದ್ರೆ ನಮ್ ದುಡ್ಡು ಲಾಸ್ ಆಗತ್ತೆ. ಸೊ ಅದರಿಂದ ಲಾಸ್ ಆಗತ್ತು ಅಂತ ಹೇಳ್ಬಾರ್ದು, ಯಾಕಂದ್ರೆ ನಾವೆಲ್ಲ ತಿಳುವಳಿಕೆ ಇರುವಂತವ್ರು, ಬುದ್ಧಿವಂತರು, ಓದಿರುವಂತವ್ರು, ವಿದ್ಯಾವಂತರು. ಆ ಕಾರಣಕ್ಕಾಗಿ ಸೊ ನಾವು ಬಿಸ್ನೆಸ್ ನ ಮಾಡ್ಬೇಕು ಅಂತಂದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ತಿಳುವಳಿಕೆ ಇರ್ಬೇಕಾಗತ್ತೆ, ಅವಕಾಶಗಳನ್ನ ಸರಿಯಾದ ರೀತಿಯಲ್ಲಿ ಗುರುತಿಸ್ಬೇಕಾಗತ್ತೆ. ಸೊ ಅದರಿಂದ ನಾವು ಅವಕಾಶಗಳನ್ನ ಗುರುತಿಸುವಂತದ್ದು ಬಹಳ ಮುಖ್ಯವಾದ ಕೆಲಸ ಅದು. ಸೊ ಪೀಪಲ್ ಸೊ ಆರ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್ ಟು ಗೆಟ್ ದರ್ ಲೈವ್ಲಿಹುಡ್. ಸೊ ಜನಗಳು ಒಂದೇ ಕಡೆ ಇರೋದಿಲ್ಲ ಸಾಮಾನ್ಯವಾಗಿ. ಸೊ ಇಟ್ಸ್ ಎ ಟೆಂಡೆನ್ಸಿ. ಜನಗಳು ಯಾರು ಹುಟ್ಟಿದ ಮೇಲೆ ಒಂದೇ ಊರಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಜನಗಳು ಮೂವ್ ಆಗ್ಬೇಕು. ನಾನು ಇಲ್ಲೇ ಇರ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಯಾಕೆ ಮೂವ್ ಆಗ್ಬೇಕು? ಟು ಹ್ಯಾವ್ ಅನ್ ಬೆಟರ್ ಆಪರ್ಚುನಿಟಿ, ಬೆಟರ್ ಲೈಫ್. ಒಳ್ಳೆ ಜೀವನ ಸಿಗ್ಬೇಕು, ನನಗೆ ಉತ್ತಮವಾದಂತ ಜೀವನವನ್ನ ರೂಪಿಸ್ಕೋಬೇಕು ಅಂತಂದ್ರೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ಲೇಬೇಕು, ಇದು ಸತ್ಯ. ಸೊ ಹಾಗಾಗಿ ನಾವು ಉದಾಹರಣೆ ಹಳ್ಳಿಯಲ್ಲಿದ್ದವರು ಸಿಟಿಗಳಿಗೆ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಹಳ್ಳಿಯಲ್ಲಿ ಕೆಲಸ ಮಾಡಕ್ ಆಗಲ್ವ ಅಂತ, ಮಾಡ್ಬೋದು. ಆದ್ರೆ ಹಳ್ಳಿಯಲ್ಲಿ ಮಾಡುವಂತ ಕೆಲಸಕ್ಕೂ ಸಿಟಿಯಲ್ಲಿ ಮಾಡುವಂತ ಕೆಲಸಕ್ಕೂ ವ್ಯತ್ಯಾಸ ಇದೆ. ಹಳ್ಳಿಯಲ್ಲಿ ನಾವು ಹಾರ್ಡ್ ವರ್ಕ್ ಮಾಡ್ತೀವಿ, ಉದಾಹರಣೆ ಇದಾದ್ರೆ ಹಾರ್ಡ್ ವರ್ಕ್. ಸೊ ಸಿಟಿಯಲ್ಲಿ ಸ್ಮಾರ್ಟ್ ವರ್ಕ್ ಮಾಡಿದ್ರೆ ಅರ್ನಿಂಗ್ಸ್ ಜಾಸ್ತಿ ಇರುತ್ತೆ, ಸ್ಮಾರ್ಟ್ನೆಸ್ ಇರ್ತದೆ, ಸೊ ಫಿಸಿಕಲ್ ಸ್ಟ್ರೈನ್ ಇರೋದಿಲ್ಲ. ಸೊ ಅದರಿಂದ ಸೊ ಹಳ್ಳಿಗಳಿಂದ ಜನಗಳು ಅವರು ಪಟ್ಟಣಗಳಿಗೆ ಸಹಜವಾಗಿ ಹೋಗ್ತಾರೆ. ಯಾಕೆ ಅಂತ ಅಂದ್ರೆ ಕಂಫರ್ಟ್ ಲೆವೆಲ್, ಅಂದ್ರೆ ಆರಾಮಾಗಿರ್ಬೇಕು, ನನ್ನ ಜೀವನ ಉತ್ತಮವಾಗಿರ್ಬೇಕು, ಆರಾಮವಾದ ಜೀವನ ನಾನು ಮಾಡ್ಬೇಕು ಅನ್ನೋ ದೃಷ್ಟಿಯಲ್ಲಿ. ಸೊ ಟು ಫೈಂಡ್ ದ ಬೆಟರ್ ಲೈಫ್ ಇನ್ ಎ ಪ್ಲೇಸ್, ಸೊ ಪೀಪಲ್ ಆರ್ ಮೂವಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್, ಆರ್ ಫ್ರಮ್ ರೂರಲ್ ಟು ಅರ್ಬನ್. ಸೊ ಆರ್ ಫ್ರಮ್ ಇವನ್ ದ ಅರ್ಬನ್, ಬೆಂಗಳೂರಲ್ಲಿ ಇದ್ದವ್ರು ಅಮೆರಿಕಾಗೆ ಹೋಗ್ತಾರೆ. ಬೆಂಗಳೂರಿಗೆ ಹೋದವರು ಬೆಂಗಳೂರಲ್ಲಿ ಎಲ್ಲ ಸುಖವಾಗಿದಾರ, ಅಥವಾ ಅವ್ರು ಯಾಕೆ ಹೋಗ್ಬೇಕು ಬೇರೆ ಕಡೆ, ಅಲ್ಲಿಗಿಂತ ಇನ್ನೂ ಉತ್ತಮ ಜೀವನ ಮಾಡಬಹುದು ನಾವು ಅಮೆರಿಕದಲ್ಲಿ ಅಂತ ಹೋಗ್ತಾರೆ. ಇಲ್ಲ ಬೇರೆ ದೇಶಗಳಿಗೂ ಹೋಗ್ತಾರೆ, ಇಲ್ಲ ಬೇರೆ ರಾಜ್ಯಗಳಿಗೂ ಹೋಗ್ತಾರೆ. ಬೆಂಗಳೂರಲ್ಲಿ ಇದ್ದವ್ರು ಡೆಲ್ಲಿಗೆ ಹೋಗ್ತಾರೆ, ಡೆಲ್ಲಿಲಿ ಇದ್ದವ್ರು ಚೆನ್ನೈಗೆ ಬರ್ತಾರೆ. ಸೊ ಯಾಕೆ ಅಂತಂದ್ರೆ ಅಲ್ಲಿಗಿಂತ ಬೆಟರ್ ಲೈಫ್ ಇಲ್ಲಿ ಸಿಗುತ್ತೆ, ಒಳ್ಳೆ ಜೀವನ ಸಿಗುತ್ತೆ, ನನಗೆ ಉತ್ತಮವಾದ ಜೀವನ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ. ಸೊ ಉತ್ತಮವಾದ ಜೀವನ ಅಂತಂದ್ರೆ ಇಟ್ಸ್ ಬೆಟರ್ ಲೈಫ್ ಅಂತ ನಾವು ಹೇಳ್ತೀವಿ. ಸೊ ಹಾಗಾಗಿ ಬೆಟರ್ ಲೈಫ್ ಅಂದ್ರೆ ಏನ್ ಸರ್? ಬೆಟರ್ ಅಂತ ಉದಾಹರಣೆ, ನಮ್ಮ ಮಕ್ಕಳಿಗೆ ಸಿಗುವಂತ ವಿದ್ಯಾಭ್ಯಾಸ ಉತ್ತಮವಾಗಿರ್ಬೇಕು, ಅಥವಾ ನನಗೆ ಸಿಗುವಂತ ವಿದ್ಯಾಭ್ಯಾಸ ಉತ್ತಮವಾಗಿರ್ಬೇಕು, ಅದನ್ನ ಬೆಟರ್ ಎಜುಕೇಶನ್. ನಮ್ಮೂರಲ್ಲೂ ಎಜುಕೇಶನ್ ಇದೆ, ಆದ್ರೆ ಅದಕ್ಕಿಂತ ಒಳ್ಳೆ ವಿದ್ಯಾಭ್ಯಾಸ ನಮಗ್ ಸಿಗುತ್ತೆ. ಸೊ ಅದನ್ನ ಕಲ್ತ್ರೆ ನಮ್ಗೆ ಇನ್ನೇನೋ ಉತ್ತಮವಾದ ಉದ್ಯೋಗಗಳು ಸಿಗ್ತವೆ, ಅಥವಾ ಉದ್ಯೋಗಾವಕಾಶಗಳು ಹೆಚ್ಚಿದೆ. ಅದರಿಂದ ಒಳ್ಳೆ ವಿದ್ಯಾಭ್ಯಾಸ ನಮ್ಗಾಗ್ಬೇಕು, ಅದನ್ನ ಬೆಟರ್ ಅಂತ ಹೇಳ್ತೀವಿ. ಉತ್ತಮವಾದ ವಿದ್ಯಾಭ್ಯಾಸ, ಉತ್ತಮವಾದ ಆಹಾರ, ಅಥವಾ ಕ್ಲಾತಿಂಗ್ ಇರ್ಬೋದು. ಸೊ ನಮ್ಮಲ್ಲಿ ಬದುಕಲಿಕ್ಕೆ ಯೋಗ್ಯವಾದ ಮನೆಗಳಿರ್ಬೋದು. ಸೊ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ, ಓದೆಲ್ಲ ಆಗಿದೆಯಪ್ಪ, ನಾನು ಏನ್ ಮಾಡ್ಬೇಕು ಮನೆಯಲ್ಲಿ ಕೂತ್ಕೊಂಡು, ಸೊ ನಾನು ಹೋಗ್ಬೇಕು ನಾನು ಅಂತಂದ್ರೆ ಊರಲ್ಲಿ ಏನೋ ಅವಕಾಶಗಳೇ ಇಲ್ಲ, ನಾನು ಉದ್ಯೋಗ ಮಾಡ್ಬೇಕು ಅನ್ನೋ ಕಾರಣಕ್ಕಾದ್ರೆ ಸೊ ಅವಕಾಶಗಳು ಹೆಚ್ಚು ಸಿಟಿಗಳಲ್ಲಿ ಇರ್ತದೆ. ಅದರಿಂದ ಸಿಟಿಗಳಿಗೆ ವಲಸೆ ಹೋಗ್ತಾರೆ ಜನಗಳು. ಸೊ ಆರೋಗ್ಯದ ದೃಷ್ಟಿಯಿಂದಾನು ಹೋಗ್ತಾರೆ. ನಮ್ಮೂರಲ್ಲೇ ಹಾಸ್ಪಿಟಲ್ ಇರ್ತದೆ, ಡಾಕ್ಟರ್ ಇರುತ್ತೆ, ಆದ್ರೆ ಬೇರೆ ಹೈಯರ್ ಹಾಸ್ಪಿಟಲ್ಗೆ ಯಾಕೆ ಹೋಗ್ತಾರೆ ಅಂತಂದ್ರೆ ಬೆಟರ್ ಹೆಲ್ತ್ ಕೇರ್, ಸೊ ಒಳ್ಳೆಯ ಹೆಲ್ತ್ ಆರೋಗ್ಯದ ಒಂದು ಸುಧಾರಣೆಗಾಗಿ ಅಲ್ಲಿ ಹೋಗ್ತಾರೆ. ಅದೇ ತರ ಇವನ್ ಎಂಟರ್ಟೈನ್ಮೆಂಟ್ ಆಲ್ಸೋ ಇಂಪಾರ್ಟೆಂಟ್. ಸೊ ಅದರಿಂದ ಎಂಟರ್ಟೈನ್ಮೆಂಟ್ಗೂ ಹೋಗ್ಬೋದು ಜನಗಳು, ಅಲ್ಲಿ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಸೊ ನಮ್ಮ ಸಿಟೀಸ್ ಅಲ್ಲಿ ಅನ್ನೋ ಕಾರಣಕ್ಕೂ ಹೇಳ್ಬೋದು. ದೇರ್ ಆರ್ ಲಾಟ್ ಆಫ್ ಕ್ರೈಟೀರಿಯಾ. ಸೊ ಬೇರೆ ಬೇರೆ ದೃಷ್ಟಿಕೋನಗಳಲ್ಲಿ ಬೇರೆ ಬೇರೆ ಜನಗಳು ಬೇರೆ ಬೇರೆ ತರದಲ್ಲಿ ಅವ್ರ ಜೀವನನ ಅರ್ಥೈಸ್ಕೊಂತಾರೆ. ಸೊ ಎಲ್ರು ಒಂದೇ ತರದಲ್ಲಿ, ಒಬ್ರು ಅವಕಾಶ ಇದೆ ನಾನು ಎಂಪ್ಲಾಯ್ಮೆಂಟ್ ಮಾಡ್ಬೇಕು ಅಂತ ಹೋಗ್ಬೋದು, ಒಬ್ರು ಎಜುಕೇಶನ್ ಪರ್ಪಸ್ಗೆ ಸಿಟಿಗೆ ಹೋಗ್ಬೋದು, ಒಬ್ರು ಹೆಲ್ತ್ ಕೇರ್ಗೆ ಹೋಗ್ಬೋದು, ಒಬ್ರು ಹೌಸಿಂಗ್, ನನಗೆ ಒಳ್ಳೆ ಜೀವನ ಬೇಕಪ್ಪ, ಬದುಕಕ್ಕೆ ಒಳ್ಳೆ ಇದು ಬೇಕು, ವಾತಾವರಣ ಬೇಕು ಅಂತ ಹೇಳಿ ಹೋಗ್ಬೋದು. ಸೊ ಅದರಿಂದ ಬೇರೆ ಬೇರೆ ಕ್ರೈಟೀರಿಯಾದ ಮೇಲೆ ಅವರು ಸಿಟಿಗಳಿಗೆ ಮೂವ್ ಆಗ್ತಾರೆ. ಸೊ ಇಟ್ಸ್ ಉತ್ತಮವಾದ ಜೀವನಕ್ಕಾಗಿ ಅವರು ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ವಲಸೆ ಹೋಗೋದನ್ನ ನಾವು ನೋಡಿದ್ದೀವಿ. ಅದೇ ರೀತಿ ಜನಗಳು ಎಲ್ಲಿಯಾದ್ರೂ ಮೂವ್ ಆಗ್ಲಿ ಅವರು, ಸೊ ಆದ್ರೂ ವರ್ಕ್ ಮಾಡ್ಲೇಬೇಕು. ಜನಗಳು ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ಅವ್ರ ಜೀವನ ಸಾಗೋದಿಲ್ಲ. ಅದರಿಂದ ಪ್ರತಿಯೊಬ್ಬರು ಕೆಲಸ ಮಾಡ್ಲೇಬೇಕಾಗತ್ತೆ. ಸೊ ಅವರು ಎಲ್ಲಿ ಹಳ್ಳಿಯಲ್ಲಿ ಇರ್ಲಿ, ಸೊ ಅರ್ಬನ್ ಏರಿಯಾದಲ್ಲಿ ಇರ್ಲಿ, ಐದರ್ ರೂರಲ್ ಸೆಕ್ಟರ್ ಅಲ್ಲಿ ಇರ್ಲಿ, ಅವ್ರು ಎಲ್ಲೇ ಇದ್ರು ಸಹಿತ ಅವರು ಒಂದು ಜೀವನ ಮಾಡ್ಬೇಕು ಅಂತ ಅಂದ್ರೆ ಅವ್ರು ಕೆಲಸ ಮಾಡ್ಲೇಬೇಕಾಗತ್ತೆ. ಆ ಕೆಲಸ ಮಾಡೋದು ಅಂತ ಅಂದ್ರೆ ಏನ್ ಕೆಲಸ ಮಾಡ್ತಾರೆ? ಬೇರೆ ಬೇರೆಯವರು ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ, ಈಗ ಬೆಂಗಳೂರಲ್ಲಿ ಇದ್ದಾರೆ ಅಂತ ಅಂದ್ರೆ, ಅಥವಾ ಯಾವ್ದೋ ಮಂಗಳೂರಲ್ಲಿ ಇದ್ದಾರೆ, ಇಲ್ಲಿಂದ ನಮ್ಮೂರಿಂದ ಅಥವಾ ಒಂದು ಹಳ್ಳಿಯಿಂದ ಒಂದು ನಗರಕ್ಕೆ ಅವರು ಹೋಗಿದ್ದಾರೆ ಅಂತಂದ್ರೆ ಸೊ ಅರ್ಥ ಏನು? ಅವ್ರು ಏನೋ ಒಂದು ಉದ್ಯೋಗದಲ್ಲಿ ತೊಡಗಿಸ್ಲಿಕ್ಕೆ ಹೋಗಿದ್ದಾರೆ, ಅಥವಾ ಬೇರೆ ಏನೋ ಕೆಲಸ ಮಾಡ್ತಿದ್ದಾರೆ. ಏನ್ ಕೆಲಸ ಮಾಡ್ಸಿರ್ಬೋದು ಜನಗಳು? ಕೆಲಸ ಅಂತ ಅಂದಾಗ ಇಲ್ಲ ಬಿಸ್ನೆಸ್ ಮಾಡ್ತಿರ್ಬೋದು,
ಸೊ ಇಲ್ಲ ಅಂತಂದ್ರೆ ಯಾವ್ದೋ ಇಂಡಸ್ಟ್ರಿಯಲ್ ಕೆಲಸ ಮಾಡ್ತಿರ್ಬೋದು, ಇಂಡಸ್ಟ್ರಿಯಲ್ ಕೆಲಸ ಮಾಡೋರು ಲೇಬರ್ ವರ್ಕ್ ಮಾಡ್ತಿರ್ಬೋದು, ಇಲ್ಲ ಮ್ಯಾನೇಜರ್ ಹುದ್ದೆಗಳಲ್ಲಿ ಕೆಲಸ ಮಾಡ್ತಿರ್ಬೋದು, ಇಲ್ಲ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ತಿರ್ಬೋದು. ಸೊ ಬೇರೆ 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 ಹಂತಗಳಲ್ಲಿ ಅವರ ನಾಲೆಡ್ಜ್ ಅಥವಾ ಎಜುಕೇಶನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಲ್ಲ ಅವರ ನಾಲೆಡ್ಜ್ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದ್ರ ಆಧಾರದ ಮೇಲೆ ಅವರು ಆ ಒಂದು ಹುದ್ದೆಗಳನ್ನ ತಗೊಂತಾರೆ. ಸೊ ಅದರಿಂದ ಜನಗಳು ಕೆಲಸ ಮಾಡ್ತಿರ್ತಾರೆ. ಏನಕ್ಕೆ ಕೆಲಸ ಕೆಲಸ ಏನಕ್ಕೆ ವೈ ಡು ಪೀಪಲ್ ವರ್ಕ್? ಸೊ ವರ್ಕ್ ಯಾಕೆ ಮಾಡ್ತಾರೆ ಅಂತಂದ್ರೆ ಅವ್ರಿಗೆ ಆದಂತ ಅವ್ರಿಗೆ ಬೇಡಿಕೆಗಳಿರುತ್ತೆ. ಸೊ ಯಾಕೆ ಅಂತಂದ್ರೆ ಅವ್ರ ಬೇಡಿಕೆಗಳಿದೆ, ದಿನನಿತ್ಯದ ಬೇಡಿಕೆಗಳಿದೆ. ಆ ಬೇಡಿಕೆಗಳನ್ನ ನಾವು ನಿಭಾಯಿಸ್ಬೇಕು. ಉದಾಹರಣೆ, ನಿಮ್ಗೆ ಬೇಡಿಕೆ ಇದೆ ಎಕ್ಸಾಮ್ ಫೀಸ್ ಕಟ್ಬೇಕು ಅನ್ನೋದು ಒಂದು ಬೇಡಿಕೆ. ಸೊ ತಂದೆ ತಾಯಿಗಳಿಗೆ ಅಗ್ರಿಕಲ್ಚರಲ್ ಫ್ಯಾಮಿಲಿ ಇದ್ರೆ ವ್ಯವಸಾಯಕ್ಕೆ ದುಡ್ಡು ಹುಡಬೇಕು, ವ್ಯವಸಾಯನ ಮಾಡ್ಬೇಕು ಅನ್ನೋದು ಒಂದು ಬೇಡಿಕೆ. ಸೊ ಇಲ್ಲ ಅಂತಂದ್ರೆ ಎಂಪ್ಲಾಯ್ಮೆಂಟ್ ಮನೆ ಕಟ್ಬೇಕು ಅನ್ನೋದು ಒಂದು ಬೇಡಿಕೆ. ಸೊ ನನಗೆ ಬೇಕಾದಷ್ಟು ಅದನ್ನ ಅವಶ್ಯಕತೆಗಳು ಅಂತ ಹೇಳ್ತೀವಿ. ಸೊ ಅವಶ್ಯಕತೆಗಳು ಇರ್ತದೆ, ನೀಡ್ಸ್ ಇದೆ ನನಗೆ. ಸೊ ವಿ ಹ್ಯಾವ್ ಟು ಫುಲ್ಫಿಲ್ ಅವರ್ ನೀಡ್ಸ್. ಸೊ ಫಾರ್ ದಟ್ ವಿ ಹ್ಯಾವ್ ಟು ವರ್ಕ್. ಸೊ ಇಲ್ಲ ಅಂತಂದ್ರೆ ಯಾಕೆ ಮನುಷ್ಯ ಕೆಲಸ ಮಾಡೋಂಗೆ ಇಲ್ಲ. ಸೊ ಇಲ್ಲ ಅಂತಂದ್ರೆ ನಮ್ಮ ಅವಶ್ಯಕತೆಗಳೇ ಇಲ್ಲ ಅಂದ್ರೆ ಯಾಕೆ ಕೆಲಸ ಮಾಡ್ಬೇಕು? ಅದರಿಂದ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೋಬೇಕು ಅಂತಂದ್ರೆ ನಾವು ಕೆಲಸ ಮಾಡ್ಲೇಬೇಕಾಗತ್ತೆ. ಸೊ ಅದ ಕಾರಣಕ್ಕಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೋಬೇಕಾದಾಗ ನಮಗೆ ಕೆಲಸ ಮಾಡಿದ್ಮೇಲೆ ನಮ್ಗೆ ದುಡ್ಡು ಬೇಕಾಗತ್ತೆ. ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದು ಹೇಗೆ? ಅಗತ್ಯತೆಗಳನ್ನ ಪೂರೈಸ್ಕೊಳ್ಳೋದು ಹೇಗೆ? ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದು ಹಣದಿಂದ. ಹಣನೇ ಬೇಕು ನಮ್ಗೆ. ವಿತೌಟ್ ಮನಿ ವಿ ಕ್ಯಾನಾಟ್ ಫುಲ್ಫಿಲ್ ಅವರ್ ನೀಡ್ಸ್. ಸೊ ಹ್ಯಾವ್ ಟು ಬೈ ದ ಸರ್ವಿಸಸ್. ಸೊ ಹ್ಯಾವ್ ಟು ಬೈ ದ ಪ್ರಾಡಕ್ಟ್ಸ್. ಸೊ ಏನೇನ್ ಮಾಡ್ಬೇಕಾದ್ರೂ ದುಡ್ಡು ಕೊಡ್ಬೇಕು ವಿತ್ ಎಕ್ಸ್ಚೇಂಜ್ ಆಫ್ ಮನಿ. ವಿ ಹ್ಯಾವ್ ಟು ಬೈ ದ ಪ್ರಾಡಕ್ಟ್ ಆರ್ ಸರ್ವಿಸ್ ವಿತ್ ಎಕ್ಸ್ಚೇಂಜ್ ಆಫ್ ಮನಿ. ಸೊ ದುಡ್ಡು ಇಲ್ಲದೆ ಇದ್ರೆ ನಾವು ಕೆಲಸನೇ ಮಾಡಕ್ಕಾಗಲ್ಲ. ಅದರಿಂದ ದುಡ್ಡೇ ಬೇಕು. ಅಲ್ಟಿಮೇಟ್ ಆಗಿ ವಿ ಹ್ಯಾವ್ ಟು ಹ್ಯಾವ್ ಮನಿ. ಸೊ ದುಡ್ಡು ಹೇಗ್ ಬರುತ್ತೆ? ದುಡ್ಡು ಹೇಗ್ ಬರುತ್ತೆ ಅಂತ ಅಂದ್ರೆ ನಮ್ಗೆ ಉದಾಹರಣೆ ನಿಮ್ ಲೆವೆಲ್ ಅಲ್ಲೇ ನೋಡೋದಾದ್ರೆ ಯು ಹ್ಯಾವ್ ಕ್ವಾಲಿಫಿಕೇಶನ್. ನಿಮ್ಮ ಹತ್ರ ಒಂದು ಎಕ್ಸ್ಪರ್ಟೈಸ್ ಇದೆ. ಒಂದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನೀವು ವಿದ್ಯಾಭ್ಯಾಸ ಮಾಡಿ ತಿಳುವಳಿಕೆ ತಗೊಂಡಿದ್ದೀರಾ, ಸಿವಿಲ್ ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ. ಇಲ್ಲ ನೀವು ಕೆಲಸ ಮಾಡ್ಬೇಕು, ಇಲ್ಲ ನಿಮ್ ಸ್ವಂತ ಉದ್ಯೋಗ ಮಾಡ್ಬೇಕು. ಐದರ್ ಯು ಹ್ಯಾವ್ ಟು ಗೋ ಫಾರ್ ದಿ ಎಂಪ್ಲಾಯ್ಮೆಂಟ್ ಆರ್ ಫಾರ್ ದಿ ಸೆಲ್ಫ್ ಎಂಪ್ಲಾಯ್ಮೆಂಟ್. ಸೊ ನೀವು ಉದ್ಯೋಗ ಮಾಡ್ಲಿಕ್ಕಾಗಿ ಬೇರೆ ಕಂಪನಿಗಳಲ್ಲಿ ಅಪ್ಲಿಕೇಶನ್ ಹಾಕೊಂಡು ಅಲ್ಲಿ ಉದ್ಯೋಗ ಮಾಡ್ಲಿಕ್ಕೆ ಹೋಗ್ಬೋದು, ಬೇರೆಯವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೋಬಹುದು. ಇಲ್ಲದೆ ಇದ್ರೆ ನೀವೇ ಸ್ವಂತ ಮಾಡ್ಬೋದು. ಎರಡು ಅವಕಾಶಗಳು ನಿಮ್ಮಲ್ಲಿ. ನಿಮಗೆ ಈ ಒಂದು ಸಂದರ್ಭದಲ್ಲಿ ಹಣನೇ ಬೇಕು, ನಿಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೋಬೇಕು ಅಂದ್ರೆ ಎರಡೇ ದಾರಿ ಇರುವಂತದ್ದು. ಒಂದು, ನೀವು ಎಂಪ್ಲಾಯ್ಮೆಂಟ್ ನ ಹುಡ್ಕೊಳ್ಳುವಂಥದ್ದು, ಇಲ್ಲ ಅಂತಂದ್ರೆ ಸ್ವಂತ ಕೆಲಸ ಮಾಡೋದು. ಸೊ ಎಂಪ್ಲಾಯ್ಮೆಂಟ್ ನ ಹುಡ್ಕೊಳ್ಳೋದು ಅಂತಂದ್ರೆ ಏನು? ಯಾವ್ದಾದ್ರು ಒಂದು ಕನ್ಸ್ಟ್ರಕ್ಷನ್ ಗ್ರೂಪ್ ಅಲ್ಲಿ ಅಪ್ಲಿಕೇಶನ್ ಹಾಕಿ ನೀವು ಅಲ್ಲಿ ಕೆಲಸ ತಗೊಳ್ಳೋಂಥದ್ದು. ಅಲ್ಲೇನ್ ಸಿಗುತ್ತೆ? ಅಲ್ಲಿ ಸ್ಯಾಲ್ರಿ ಸಿಗುತ್ತೆ, ಮಂತ್ಲಿ ಸ್ಯಾಲ್ರಿ ಸಿಗುತ್ತೆ. ಮಂತ್ಲಿ ಸ್ಯಾಲ್ರಿಯಿಂದ ನನ್ಗೆ ಹಣ ಸಿಗುತ್ತೆ, ಸಂಬಳ ಕೊಡ್ತಾರೆ. ಆ ಸಂಬಳದಿಂದ ನನಗೆ ಹಣ ಬರುತ್ತೆ, ಹಣದಿಂದ ನನ್ನ ಅವಶ್ಯಕತೆಗಳನ್ನ ಪೂರೈಸ್ತೀನಿ. ಅದೇ ರೀತಿ ನಾನು ಸ್ವಂತ ಉದ್ಯೋಗ ಮಾಡೋದು. ಸ್ವಂತ ಉದ್ಯೋಗ ನಾನು ಸಿವಿಲ್ ಇಂಜಿನಿಯರಿಂಗ್ ಲೈನ್ ಅಲ್ಲಿ ಮಾಡೋದೇನೋ ಕನ್ಸಲ್ಟಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ಬೋದು ಸ್ವಂತ, ಇಲ್ಲ ಕಾಂಟ್ರಾಕ್ಟರ್ ಆಗಿ ಕೆಲಸ ಮಾಡ್ಬೋದು. कारण ಎರಡೂ ರೀತಿಯಲ್ಲಿ ಪ್ರಾಫಿಟ್ ಬರುತ್ತೆ. ಇಲ್ಲಿ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ರೆ ಕನ್ಸಲ್ಟೆನ್ಸಿ ಫೀಸ್ ಬರುತ್ತೆ, ಕಾಂಟ್ರಾಕ್ಟರ್ ಆಗಿ ಮಾಡಿದ್ರೆ ಪ್ರಾಫಿಟ್ ಬರುತ್ತೆ ಯಾವ್ದಾದ್ರು ಪ್ರಾಜೆಕ್ಟ್ ಹ್ಯಾಂಡಲ್ ಮಾಡಿದ್ರೆ. ಸೊ ಎರಡರಲ್ಲೂ ಹಣ ಬರುತ್ತೆ. ಸೊ ಇದರಲ್ಲೂ ಕನ್ಸಲ್ಟೆನ್ಸಿ ಯಾವ್ದು ಎಂಪ್ಲಾಯ್ಮೆಂಟ್ ಇಂದನೂ ಕೂಡ ಸ್ಯಾಲರಿ ರೂಪದಲ್ಲಿ ಹಣ ಬರುತ್ತೆ. ಈ ಕಾಂಟ್ರಾಕ್ಟ್ ಕೆಲಸ ಮಾಡಿದ್ರು ಕೂಡ ನಮ್ಗೆ ಹಣ ಬರುತ್ತೆ. ಅಥವಾ ನಾನು ಸ್ವಂತ ಇಂಜಿನಿಯರ್ ಆಗಿ ಒಂದು ಆಫೀಸ್ ಓಪನ್ ಮಾಡ್ಕೊಂಡು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡಿದ್ರು ಕೂಡ ಹಣ ಬರುತ್ತೆ. ಸೊ ಹಣ ಸಂಪಾದನೆ ಮಾಡಬಹುದು, ಎರಡೂ ದಾರಿಯಲ್ಲಿ ಹಣ ಸಂಪಾದಿಸಬಹುದು. ಈ ನಮ್ಮ ಹಣ ಸಂಪಾದಿಸೋದು ಅನ್ನೋದು ಬಂದಾಗ ನಾವು ಯಾವ ಹಣವನ್ನು ಎಷ್ಟು ಹಣವನ್ನ ಸಂಪಾದಿಸ್ಬೇಕು, ನನ್ನ ಅವಶ್ಯಕತೆಗಳನ್ನ ಪೂರೈಸ್ಕೋಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನನಗೆ 10,000 ರೂಪಾಯಿ ಸಾಕಾ ತಿಂಗಳಿಗೆ? ಒಂದ್ ಮಂತ್ಲಿ 10,000 ಸಾಕಾ? ಮಂತ್ಲಿ 20,000 ಬೇಕಾ? ಮಂತ್ಲಿ 50,000 ಬೇಕಾ? ಮಂತ್ಲಿ 1,00,000 ರೂಪಾಯಿ ಬೇಕಾ ನನಗೆ ನನ್ನ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳಕ್ಕೆ ಅನ್ನೋದು ಸೊ ನಿಮಗೆ ಬಿಟ್ಟಂತ ವಿಚಾರ. ಅವ್ರವ್ರ ಅವಶ್ಯಕತೆಗೆ ತಕ್ಕಂತೆ ಅವರು ಅರ್ನಿಂಗ್ಸ್ ನ ಮಾಡ್ಬೇಕಾಗುತ್ತೆ. ಸೊ ಹೀಗಿದ್ದಾಗ ನಮ್ಮ ಈ ಒಂದು ಹಣದಲ್ಲಿ ನಮ್ಮ ಅವಶ್ಯಕತೆಗಳೆಲ್ಲ ಪೂರೈಸ್ಬೇಕು. ಹಣ ಕೊಟ್ರೇನೆ ನಮಗೆ ಎಲ್ಲ ಸಿಗುವಂತದ್ದು. ನಮ್ಮ ಫ್ಯಾಮಿಲಿ ಬೇಕಾದ ಊಟದ ವ್ಯವಸ್ಥೆ ಇರ್ಬೋದು, ಮನೆ ಬಾಡಿಗೆ ಇರ್ಬೋದು, ಸೊ ಬಟ್ಟೆಗಳು ತಕೊಳ್ಳುವಂಥದ್ದು ಇರ್ಬೋದು, ಇಲ್ಲ ಮನೆ ಖರೀದಿ ಮಾಡೋದಿರ್ಬೋದು, ವಾಹನಗಳನ್ನ ಖರೀದಿ ಮಾಡ್ಬೋದು. ಅದರಲ್ಲಿ ಸೊ ಈ ನೀಡ್ಸ್ ಅಂತ ಹೇಳ್ತೀವಲ್ಲ, ಈ ನೀಡ್ಸ್ ನ ಅವಶ್ಯಕತೆಗಳು ಅಂತ, ಮೂಲಭೂತ ಅವಶ್ಯಕತೆಗಳು, ಅಗತ್ಯತೆಗಳು ಅಂತ ಹೇಳ್ತೀವಿ. ಅದರಲ್ಲಿ ಇವೆಲ್ಲ ಬೇಸಿಕ್ ನೀಡ್ಸ್. ಒಬ್ಬ ಮನುಷ್ಯನಿಗೆ ಊಟ, ಬಟ್ಟೆ ಮತ್ತೆ ಮನೆ ಅನ್ನೋದು ಬಹಳ ಮುಖ್ಯವಾದ ನೀಡು. ಅದನ್ನ ಬೇಸಿಕ್ ನೀಡ್ ಅಂತ ಕರಿತೀವಿ. ಅದು ಫುಲ್ಫಿಲ್ ಮಾಡಿದ್ಮೇಲೆ ಲಕ್ಸುರಿ, ಇವೆಲ್ಲ ಲಕ್ಸುರಿ ಐಟಮ್. ನಾವು ಫಾರಿನ್ ಟ್ರಿಪ್ ಮಾಡ್ಬೇಕು, ಕಾರ್ ತಗೋಬೇಕು, ಇವೆಲ್ಲ ಲಕ್ಸುರಿ ಇವೆಲ್ಲ. ಸೊ ನನ್ ಬೇಸಿಕ್ ನೀಡ್ ಫುಲ್ಫಿಲ್ ಆದ್ರೇನೆ ಅವೆಲ್ಲ ಮಾಡಕ್ ಆಗೋದು. ನನ್ ಬೇಸಿಕ್ ನೀಡೇ ಫುಲ್ಫಿಲ್ ಮಾಡ್ಕೊಳಕ್ ಆಗ್ತಾ ಇಲ್ಲ, ನನ್ ಊಟಕ್ಕೆ ದುಡ್ಡು ಸಾಕಾಗ್ತಾ ಇಲ್ಲ, ಬಟ್ಟೆ ತಗೊಳಕ್ ದುಡ್ಡು ಸಾಕಾಗ್ತಾ ಇಲ್ಲ, ಬಾಡಿಗೆ ಕಟ್ಲಿಕ್ ದುಡ್ಡು ಸಾಕಾಗ್ತಾ ಇಲ್ಲ ಅಂತಂದ್ರೆ ನಾನು ಮುಂದೆ ಜೀವನ ಮಾಡೋದು ಹೇಗೆ? ನಾವ್ ಮುಂದೆ ಕಾರ್ ತಗೊಳ್ಳೋದು ಹೇಗೆ? ಅಥವಾ ನಾನು ಬೇರೆ ದೇಶಗಳಿಗೆ ಹೋಗಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ನೋಡೋದಾಗ್ಲಿ, ಬಿಸ್ನೆಸ್ ಪ್ಲಾನ್ ಮಾಡೋದಾಗ್ಲಿ, ಅಥವಾ ಬೇರೆ ಜೊತೆ ನಾನು ಕಮ್ಯುನಿಕೇಟ್ ಮಾಡೋದಾಗ್ಲಿ, ಇಲ್ಲ ಹೆಲ್ತ್ ಕೇರ್ಗಾಗಿ ಬೇರೆ ಹೈಯರ್ ಎಂಡ್ ಹೋಗೋದಾಗ್ಲಿ,
ಸೊ ಉದ್ದೇಶಗಳು ಪೂರ್ತಿ ಆಗೋದಿಲ್ಲ ಅಥವಾ ನೀಡ್ಸ್ ನಂದು ಫುಲ್ಫಿಲ್ ಆಗೋದಿಲ್ಲ ಹಣ ಇಲ್ಲ ಅಂತ. ಆ ಕಾರಣಕ್ಕಾಗಿ ಈ ಹಣದಿಂದ ನಾವ್ ಏನ್ ಸಂಪಾದನೆ ಮಾಡಿದ್ವಿ, ಐದರ್ ವಿತ್ ಕನ್ಸಲ್ಟೆನ್ಸಿ ಆರ್ ಸೆಲ್ಫ್ ಎಂಪ್ಲಾಯ್ಮೆಂಟ್ ಆರ್ ವಿತ್ ಸೊ ಆಸ್ ಎ ಎಂಪ್ಲಾಯರ್ ಇನ್ ದಿ ಕಂಪನಿ. ಸೊ ನಾವು ಕೆಲಸ ಮಾಡಿದಾಗ ಹಣ ಬರುತ್ತೆ. ಆ ಹಣದಿಂದ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೋಬಹುದು. ನಮ್ಮ ಅವಶ್ಯಕತೆಗಳು ಯಾವ ಸ್ಕೇಲ್ ಇದಾವೆ, ಎಷ್ಟು ಮಟ್ಟದ್ದು ಅನ್ನೋದು ಗೊತ್ತಾಗ್ಬೇಕು ನಮ್ಗೆ. ಆ ಅವಶ್ಯಕತೆಗೆ ತಕ್ಕಂತೆ ನಾವು ಹಣವನ್ನ ಸಂಪಾದಿಸ್ಬೇಕು. ಆ ಹಣದಿಂದ ನಮ್ಮ ಅವಶ್ಯಕತೆಗಳನ್ನ ನಾವು ಪೂರೈಸ್ಕೋಬೇಕಾಗತ್ತೆ. ಏನ್ ಅವಶ್ಯಕತೆಗಳನ್ನ ಪಟ್ಟಿ ಮಾಡ್ಬೇಕಾಗುತ್ತೆ. ಸೊ therefore that we are going to categorize the needs of an individual as per the Maslow's, that is called as Maslow's hierarchy of needs. So needs of an individual is differs. Needs of an individual, they are not unique. But as per the Maslow's is concerned, basically the Maslow's is a psychiatrist. ಏನ್ ಹೇಳ್ತಾರೆ ಅವ್ರ ಪ್ರಕಾರ ಮನುಷ್ಯನ ಅವಶ್ಯಕತೆಗಳು ಏನಿದೆ ಅದನ್ನ 5 ಗುಂಪುಗಳಾಗಿ ಮಾಡ್ಕೋಬಹುದು. ಸೊ 5 ಗುಂಪುಗಳಲ್ಲಿ ಮೊದಲನೇದಾಗಿ ಅಂದ್ರೆ ನಂಬರ್ 1 ಫಿಸಿಯಾಲಜಿಕಲ್ ನೀಡ್, ಸೆಕೆಂಡ್ 1 ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ಸ್, ಥರ್ಡ್ 1 ಸೋಷಿಯಲ್ ನೀಡ್, ಫೋರ್ತ್ 1 ಎಸ್ಟಿಮೇಟ್ ನೀಡ್, ಫಿಫ್ತ್ 1 ಸೊ ಸೆಲ್ಫ್ ಆಕ್ಚುಲೈಸೇಷನ್. ಸೊ ಅವಶ್ಯಕತೆಗಳು ಅಂತ ನಾವು ಹೇಳಿದೀವಿ. ಅವಶ್ಯಕತೆಗಳಿಂದ ಏನಾಗ್ಬೇಕು ಅಥವಾ ಅವಶ್ಯಕತೆಗಳಿಂದ ನಾವು ಹೇಗೆ ಪೂರೈಸ್ಕೋಬೇಕು ಅನ್ನೋದ್ರ ಬಗ್ಗೆ ಗೊತ್ತಿದೆ. ಅದಕ್ಕೆ ಮೂಲಭೂತವಾಗಿ ಹಣನೇ ಬೇಕು ಅವಶ್ಯಕತೆಗಳನ್ನ ಪೂರೈಸ್ಬೇಕ. ಆ ಹಣ ಬೇಕು ಅಂತ ಅಂದ್ರೆ ನಾವು ಉದ್ಯೋಗ ಮಾಡ್ಲೇಬೇಕು. ಇಲ್ಲ ಅಂತ ಅಂದ್ರೆ ಉದ್ಯೋಗ ಮಾಡ್ಲಿಲ್ಲ ಅಂತ ಸ್ವಂತ ಉದ್ಯೋಗ ಹಾಕ್ಬೋದು ಅಥವಾ ಯಾವ್ದಾದ್ರು ಒಂದು ಕಾರ್ಖಾನೆ ಅಥವಾ ಕಂಪನಿಗಳಲ್ಲಿ ಅಥವಾ ಆರ್ಗನೈಸೇಷನ್ ಸಂಸ್ಥೆಗಳಲ್ಲಿ ಕೆಲಸ ಮಾಡೋದಿರ್ಬೋದು. ಸೊ ಇಲ್ಲ ಸಂಬಳ ತಗೊಳ್ಳೋದಿರ್ಬೋದು, ಇಲ್ಲ ಸ್ವಂತ ದುಡಿಯೋದಿರ್ಬೋದು. ಸೊ ಯಾವ್ದೋ ಒಂದು ಮಾಡ್ಲೇಬೇಕಾಗತ್ತೆ, ಇಲ್ಲ ಅಂದ್ರೆ ಹಣ ಸಿಗೋದಿಲ್ಲ ನಮ್ಗೆ. ಹಾಗಾಗಿ ಹಣದ ಆಧಾರದ ಮೇಲೆನೆ ನಮ್ಮ ಅವಶ್ಯಕತೆಗಳನ್ನ ನಾವು ಪೂರೈಸ್ಕೊಂತ ಹೋಗ್ತೀವಿ. ಸೊ ಈ ಮೊದಲನೇ ನೀಡನ್ನ ಪೂರೈಸ್ಕೊಳ್ಳಿಲ್ಲ ಅಂತ ಅಂದ್ರೆ ಎರಡನೇ ನೀಡನ್ನ ಪೂರೈಸ್ಕೊಳ್ಳಕ್ಕೆ ಆಗದೇ ಇಲ್ಲ ಅವನ ಕೈಯಲ್ಲಿ. ಫಿಸಿಯಾಲಜಿಕಲ್ ನೀಡ್ ಅಂತ ಏನ್ ಹೇಳಿದ್ವಿ, ಈ ಫಿಸಿಯಾಲಜಿಕಲ್ ನೀಡನ್ನ ಅವನು ಪೂರ್ತಿ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ಅವನು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡನ್ನ ಅವನು ಫುಲ್ಫಿಲ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಅವನು ಫಸ್ಟ್ ಏನ್ ಮಾಡ್ಬೇಕು, ಫಿಸಿಯಾಲಜಿಕಲ್ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ಕೋಬೇಕು. ಅವನ ಅವಶ್ಯಕತೆಗಳನ್ನ ಪೂರೈಸ್ಕೋಬೇಕು. ಪೂರೈಸ್ಕೊಂಡ್ರೆ ಮಾತ್ರ ಅವನು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ಸ್ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಅಥವಾ ಪೂರೈಸ್ಕೊಳ್ಳಕ್ಕೆ ಆಗತ್ತೆ. ಇಲ್ಲ ಅಂದ್ರೆ ಮಾಡ್ಲಿಕ್ಕೆ ಆಗೋದಿಲ್ಲ. ಹಂಗಾದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ಕೊಂಡ್ರೆ ಮಾತ್ರ ಈ ಒಂದು ಸೋಷಿಯಲ್ ನೀಡ್ಸ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗತ್ತೆ. ಸೋಷಿಯಲ್ ನೀಡ್ಸ್ ನ ಫುಲ್ಫಿಲ್ ಮಾಡ್ಕೊಂಡ್ರೆ ಮಾತ್ರ ಎಸ್ಟಿಮೇಟ್ ನೀಡ್ ನ ಫುಲ್ಫಿಲ್ ಮಾಡ್ಕೊಳಕ್ ಆಗತ್ತೆ. ಎಸ್ಟಿಮೇಟ್ ನೀಡ್ಸ್ ನ ಫುಲ್ಫಿಲ್ ಮಾಡಿದ್ರೆ ಮಾತ್ರ ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗತ್ತೆ. ಫಿಸಿಯಾಲಜಿಕಲ್ ನೀಡ್ ಅಲ್ಲಿ ಏನ್ ಹೇಳ್ತಾರೆ, ಅದನ್ನ ಬೇಸಿಕ್ ನೀಡ್ ಅಂತಾನು ಕರೀತಾರೆ. ಸೊ ಇಟ್ಸ್ ಅ ಬೇಸಿಕ್ ನೀಡ್ ರಿಕ್ವೈರ್ಡ್ ಟು ಲೀಡ್ ಅವರ್ ಲೈಫ್. ನಮ್ಮ ಜೀವನ ಮಾಡ್ಲೇಬೇಕು ಅಂತ ಅಂದ್ರೆ ನಮಗೆ ಮೂಲಭೂತವಾಗಿ ಈ ಒಂದು ಅಗತ್ಯತೆಗಳು ಬಹಳ ಮುಖ್ಯ. ಅಥವಾ ಫಂಡಮೆಂಟಲಿ ವಾಟ್ ಆರ್ ದಿ ನೀಡ್ಸ್ ವಿ ಹ್ಯಾವ್ ಇನ್ ವಿತ್ ರೆಸ್ಪೆಕ್ಟ್ ಟು ಅವರ್ ಫಿಸಿಯಾಲಜಿ ಆರ್ ಎ ಬಾಡಿ. ನನ್ನ ದೇಹಕ್ಕೆ ಸಂಬಂಧಪಟ್ಟವು ಇವೆಲ್ಲ. ನಾನು ಉಳಿಬೇಕು ಅಂತ ಅಂದ್ರೆ, ನಾನ್ ಬದುಕ್ಬೇಕು ಅಂತ ಅಂದ್ರೆ ನನಗೆ ಊಟ ಸಿಗ್ಬೇಕು ಫಸ್ಟ್, ನನಗೆ ನೀರು ಸಿಗ್ಬೇಕು ಕುಡಿಲಿಕ್ಕೆ, ನನಗೆ ಬಟ್ಟೆ ಇರ್ಬೇಕು ಹಾಕೊಳ್ಳಿಕ್ಕೆ, ನನಗೆ ಮನೆ ಇರ್ಬೇಕು. ಸೊ ಇದು ನನ್ನ ದೇಹಕ್ಕೆ ರಕ್ಷಣೆ ಬೇಕು. ನನಗೆ ಮನೆ ಬೇಕು, ನನಗೆ ಮೈನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬಟ್ಟೆ ಬೇಕು. ಸೊ ನಾನು ಕಾಪಾಡ್ಕೊಳ್ಳಿಕ್ಕೆ ಆಹಾರ ಬೇಕು, ನನ್ಗೆ ಎನರ್ಜಿ ಬೇಕು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕೆಲಸ ಮಾಡ್ಲಿಕ್ಕಾಗಿ ನನಗೆ ನೀರ್ ಬೇಕು. ಸೊ ಇವೆಲ್ಲ ಇದ್ರೆ ನಾನು ಬದುಕ್ಬೋದು. ಇದಿಲ್ಲ ಅಂತ ಅಂದಾಗ ನಾನು ಬದುಕ್ಲಿಕ್ಕೆ ಸಾಧ್ಯ ಇಲ್ಲ. ಅದು ನಾವು ಅರ್ನ್ ಮಾಡ್ತಿರೋದೇ ಈ ನಮ್ಮ ಅವಶ್ಯಕತೆಗಳನ್ನ ಪೂರೈಸ್ಕೊಳಕ್ಕೆ. ಸೊ ನಾವು ಅವಶ್ಯಕತೆಗಳು ನೀಡ್ ಅಂತ ಅಂದ್ರೆ ಈ ಮೂಲಭೂತ ಸೌಕರ್ಯಗಳು. ನಾವು ಊಟ ಮಾಡ್ಲಿಕ್ಕೆ ಖರ್ಚು ಮಾಡ್ತೀವಿ, ಬಟ್ಟೆ ತಗೊಳ್ಲಿಕ್ಕೆ ಖರ್ಚು ಮಾಡ್ತೀವಿ, ಒಳ್ಳೆ ನೀರ್ ಬೇಕು ಅಂತ ಹೇಳಿ ಅಂಗಡಿಯಲ್ಲಿ ಖರೀದಿ ಮಾಡೇ ಕುಡಿತೀವಿ. ಸೊ ಒಳ್ಳೆ ಕಡೆ ಬಾಡಿಗೆ ಮನೆ ಮಾಡ್ಕೊಂತೀವಿ, ಇಲ್ಲ ಒಳ್ಳೆ ಮನೆ ಕಟ್ಟಡ ಮಾಡ್ತೀವಿ ದುಡ್ಡಿದ್ರೆ. ಸೊ ಇದರಿಂದ ಮೂಲಭೂತವಾಗಿ ನಮಗೆ ಬಹಳ ಮುಖ್ಯವಾಗಿ ನಮಗೆ ಈ ಒಂದು ಅವಶ್ಯಕತೆಗಳನ್ನ ನಾವು ಪೂರೈಸ್ಕೊಳ್ಳಿಕ್ಕಾಗಿ ದುಡಿತೀವಿ. ಯಾಕೆ ದುಡಿತಾನೆ ಮನುಷ್ಯ ಅಂತ ಅಂದ್ರೆ ಈ ಒಂದು ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನ ಪೂರೈಸ್ಕೊಳ್ಳಕ್ಕಾಗಿ ಅವ್ನು ದುಡಿತಾನೆ. ಮನುಷ್ಯ ಮೂಲಭೂತವಾಗಿ ಮೊದಲನೇ ಹಂತದಲ್ಲಿ ಅವನು ಕೆಲಸ ಮಾಡೋದೇನಕ್ಕೆ ಅಂತ ಅಂದ್ರೆ ಈ ಫಿಸಿಯಾಲಜಿಕಲ್ ನೀಡ್ ಏನಿದೆ ಇದನ್ನ ಅವನು ಪೂರೈಸ್ಕೊಳ್ಳಿಕ್ಕಾಗಿ ಅವನು ದುಡಿತಾನೆ, ಅವನು ಕೆಲಸ ಮಾಡ್ತಾನೆ. ಅವನು ಈ ಒಂದು ಅವಶ್ಯಕತೆಗಳನ್ನ ಕೆಲಸ ಮಾಡಿ ಬಂದಂತ ಹಣದಿಂದ ಪೂರೈಸ್ಕೋಬೇಕಾಗತ್ತೆ. ಇದನ್ನ ಪೂರೈಸ್ಕೊಂಡ ಮೇಲೆ ಅವನು ಏನ್ ನೆಕ್ಸ್ಟ್ ಲೆವೆಲ್ ಅನ್ನ ಯೋಚನೆ ಮಾಡ್ಬೇಕಾಗತ್ತೆ. ಏನದು ನೆಕ್ಸ್ಟ್ ಲೆವೆಲ್ ಅಂತ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ. ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಅಂದ್ರೆ ಏನು?
ಸೊ ನಾವು ಹಣ ಸಂಪಾದಿಸ್ತಾ ಇದ್ದೀವಿ, ನಮ್ಮ ಅವಶ್ಯಕತೆಗಳು ಪೂರೈಸ್ತಾ ಇದೆ. ಆದ್ರೆ ನಮಗೆ ರೆಗ್ಯುಲರ್ ಮಂತ್ಲಿ ಇನ್ಕಮ್ ಬೇಕು, ರೆಗ್ಯುಲರ್ ಇನ್ಕಮ್ ಇರ್ಬೇಕು, ಡೈಲಿ ಆರ್ ಮಂತ್ಲಿ ಆರ್ ಇಯರ್ಲಿ. ಸೊ ಇನ್ಕಮ್ ಇರ್ಬೇಕು. ಸೊ ಆ ಇನ್ಕಮ್ ನಮ್ಗೆ ರೆಗ್ಯುಲರ್ ಇರ್ಬೇಕು, ಸೇಫ್ಟಿ ಇರ್ಬೇಕು. ಖಂಡಿತವಾಗ್ಲೂ ನಮ್ಗೆ ಇನ್ಕಮ್ ಎಲ್ಲೂ ಹೋಗಲ್ಲ, ನನ್ನ ಹಣ ಖಂಡಿತವಾಗ್ಲೂ ಸಿಗುತ್ತೆ ಅನ್ನೋ ಒಂದು ಧೈರ್ಯ ಇರ್ಬೇಕು. ಇದರಿಂದ ಉದಾಹರಣೆ ನಾ ಆಗ್ಲೇ ಹೇಳ್ದಂಗೆ, ನೀವು ಎಂಪ್ಲಾಯ್ಮೆಂಟ್ ಇಂದ ಹಣ ಸಂಪಾದಿಸಬಹುದು ಆಸ್ ಎ ಸ್ಯಾಲ್ರಿ. ಇಲ್ಲ ಅಂತ ಅಂದ್ರೆ ನಾವು ನಮ್ಮ ಸ್ವಂತ ಉದ್ಯೋಗ ಮಾಡೋದ್ರಿಂದನೂ ಕೂಡ ಹಣ ಸಂಪಾದಿಸಬಹುದು. ಉದಾಹರಣೆ, ನಾವು ಹಣ ಎಂಪ್ಲಾಯ್ಮೆಂಟ್ ಇಂದ ಹಣ ಸಿಗುತ್ತೆ ಅಥವಾ ನಾವು ಸಂಪಾದಿಸ್ತಿದೀವಿ ಅಂತಂದ್ರೆ, ಎಂಪ್ಲಾಯರ್ ನನ್ನ ಕೆಲಸದಿಂದ ಕಳಿಸಬಾರ್ದು. ಯಾವಾಗ ಬೇಕು ಅವಾಗ ನೀನ್ ಹೋಗಪ್ಪ, ನಿನ್ ಸರ್ವಿಸ್ ಸಾಕು, ನೀನ್ ಕೆಲಸ ಮಾಡಿದ್ದು ನಮ್ ಕಂಪ್ನಿಗೆ ಅವಶ್ಯಕತೆ ಇಲ್ಲ ಅಂತ ಅಂದಾಗ ನಾವು ಕೆಲಸ ಕಳ್ಕೊಬೇಕಾಗತ್ತೆ. ಅದು ಹೆದರಿಕೆ ಇರುತ್ತೆ. ದಟ್ ಈಸ್ ಲಾಸ್ ಆಫ್ ಜಾಬ್ ಲಾಸ್ ಇರುತ್ತೆ. ಸೊ ಅವಾಗ್ಲೂ ನಮ್ಮ ಹಣ, ಸಂಪಾದನೆ ಮಾಡೋ ಹಣ ನಿಂತು ಹೋಗ್ಬೋದು. ಸೊ ಅದನ್ನ ಹಾಗಾಗಿ ನಮ್ಗೆ ಆ ಧೈರ್ಯ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಇರ್ಬೇಕು. ಅಥವಾ ನಮ್ಗೆ ಕೆಲಸ ಪರ್ಮನೆಂಟ್ ಇರ್ಬೇಕು. ಪರ್ಮನೆಂಟ್ ಅಂತ ಅಂದ್ರೆ ನಾವು ಮಾಡ್ತಾ ಇರುವಂತ ವೃತ್ತಿಯಲ್ಲಿ ನನಗೆ ದುಡ್ಡು ನಿಲ್ಬಾರ್ದು. ಅದರಿಂದ ಅದು ನನಗೆ ಸೆಕ್ಯೂರಿಟಿ ಇರ್ಬೇಕು, ಜಾಬ್ ಸೆಕ್ಯೂರಿಟಿ ಇರ್ಬೇಕು. ಅದನ್ನ ಜಾಬ್ ಸೆಕ್ಯೂರಿಟಿ ಅಂತ ಹೇಳೋದು. ಸೊ ಜಾಬ್ ಸೆಕ್ಯೂರಿಟಿ ಇರ್ಬೇಕು. ಇಲ್ಲ ಅಂತ ಅಂದ್ರೆ ನಾನು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡ್ಬೋದು. ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋದು ಅಂತಂದ್ರೆ, ನಾವು ಯಾವ್ದೋ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಆ ಬಿಸ್ನೆಸ್ ಸ್ಟೆಬಿಲೈಸ್ ಆಗ್ಬೇಕು, ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಆಗ್ಬೇಕು, ಅದು ಕಂಟಿನ್ಯೂಸ್ ಲಾಭ ಬರ್ತಿರ್ಬೇಕು ಅದರಿಂದ. ಸೊ ಹಂಗಾಗಿ ನಮ್ಗೆ ಈ ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಇಂದ ನಮ್ಗೆ ಲಾಭ ಬರ್ತಿರ್ಬೇಕು. ಆ ಬಿಸ್ನೆಸ್ ಮಾಡ್ಬೇಕಾದ್ರೂ ಕೂಡ ನಾನು ಆ ಬಿಸ್ನೆಸ್ ಗ್ರೂಪ್ ಏನಿದೆ, ನಂತರನೇ ಬಿಸ್ನೆಸ್ ಮಾಡ್ತಿರ್ತಾರಲ್ಲ, ಅವರಲ್ಲಿ ನಾನು ಸ್ಟಾರ್ ಬಿಸ್ನೆಸ್ ಮನ್ ಆಗಿರ್ಬೇಕು. ಸೊ ನಾನು ಸ್ಟಾರ್ ಬಿಸ್ನೆಸ್ ಮಾಡಿದ್ರೆ ಲಾಭ ಜಾಸ್ತಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ನನಗೆ ನೇಮ್ ಅಂಡ್ ಫೇಮ್ ಇರ್ಬೇಕು. ಒಂದ್ ಬಿಸ್ನೆಸ್ ಮಾಡ್ತಾರೆ, ಈಗ ಉದಾಹರಣೆ ಒಬ್ಬ ಸಿವಿಲ್ ಇಂಜಿನಿಯರ್ ಅಂದ್ರೆ ಒಳ್ಳೆ ಇಂಜಿನಿಯರ್ ಅಪ್ಪ, ಅವ್ರ ಹತ್ರನೇ ನಾನು ಡ್ರಾಯಿಂಗ್ ಮಾಡಿಸ್ಕೋಬೇಕು, ಸ್ಟ್ರಕ್ಚರಲ್ ಡೀಟೇಲ್ ಮಾಡ್ಕೋಬೇಕು, ಅಥವಾ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕು. ಒಬ್ಬೊಬ್ರು ಕನ್ಸ್ಟ್ರಕ್ಷನ್ ಅಲ್ಲಿ ಚೆನ್ನಾಗಿರ್ತಾರೆ ಒಬ್ರು ಇಂಜಿನಿಯರ್, ಅದರಿಂದ ಅವ್ರಿಗೆ ಕನ್ಸ್ಟ್ರಕ್ಷನ್ ಕೊಟ್ರೆ ಅವ್ರಿಗೆ ಕೊಡ್ಬೇಕು, ಇಲ್ಲ ಡ್ರಾಯಿಂಗ್ ಕೊಟ್ರೆ ಇವ್ರಿಗೆ ಕೊಡ್ಬೇಕು, ಇಲ್ಲ ಸ್ಟ್ರಕ್ಚರಲ್ ಡೀಟೇಲಿಂಗ್ ಮಾಡಿಸಿದ್ರೆ ಇಂಥ ಇಂಜಿನಿಯರ್ ಹತ್ರನೇ ಮಾಡಿಸ್ಬೇಕು. ಸೊ ಬೇರೆ ಬೇರೆಯವ್ರು ಬೇರೆ ಬೇರೆ ಫೀಲ್ಡ್ ಅಲ್ಲಿ ಸ್ಪೆಷಲೈಸೇಷನ್ ಇರುತ್ತೆ. ಆ ಕಾರಣಕ್ಕಾಗಿ ಅದರಲ್ಲಿ ಸ್ಟಾರ್, ನನ್ನ ಆ ಗ್ರೂಪ್ ಅಲ್ಲಿ ನನಗೆ ಪಿಯರ್ ಅಂದ್ರೆ ನಮ್ಮ ಏನು ಬಿಸ್ನೆಸ್ ಗ್ರೂಪ್ ಇದೆ ಅದರಲ್ಲಿ ನಾನು ಸ್ಟಾರ್ ಪರ್ಸನ್ ಆಗಿರ್ಬೇಕು, ಅಥವಾ ನಾನು ಅವ್ರಿಗಿಂತ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇರ್ಬೇಕು, ನನ್ನ ಬಿಸ್ನೆಸ್ ಸ್ಟ್ರಾಟಜಿ ಚೆನ್ನಾಗಿರ್ಬೇಕು, ಅದಕ್ಕೆ ನನಗೆ ಒಳ್ಳೆ ಹೆಸರು ಇರ್ಬೇಕು ಸಮಾಜದಲ್ಲಿ. ಹಂಗಿದ್ದಾಗ ಇನ್ಕಮ್ ರೆಗ್ಯುಲರ್ ಇರ್ತದೆ, ಇನ್ಕಮ್ ಜಾಸ್ತಿ ಇರುತ್ತೆ ಬಿಸ್ನೆಸ್ ಮನ್ ಆದ್ರೆ. ಸೊ ಎಂಪ್ಲಾಯ್ಮೆಂಟ್ ಅಲ್ಲಿ ಇದ್ರೆ ನಾನು ಜಾಬ್ ಕಳ್ಕೋಬಾರ್ದು, ಜಾಬ್ ಸೆಕ್ಯೂರಿಟಿ ಇರ್ಬೇಕು, ಜಾಬ್ ಲಾಸ್ ಆಗ್ಬಾರ್ದು. ಇಲ್ಲ ಅಂದ್ರೆ ಜಾಬ್ ಲಾಸ್ ಆದ್ರೆ ಇನ್ಕಮ್ ನನಗೆ ನಿಂತು ಹೋಗ್ತದೆ. ಅದರಿಂದ ಸೆಕ್ಯೂರಿಟಿ ಅಂಡ್ ಸೇಫ್ಟಿ ವಿತ್ ಫೈನಾನ್ಸ್ ಅಥವಾ ಇನ್ಕಮ್ಗೆ ನಾವು ಮಾಡ್ಕೋಬೇಕಾಗತ್ತೆ. ಬೇಸಿಕ್ ಸೈಕಾಲಜಿ, ಫಿಸಿಯಾಲಜಿಕಲ್ ನೀಡ್ ಏನು ಫುಲ್ಫಿಲ್ ಆಯ್ತು, ಆ ಫಿಸಿಯಾಲಜಿಕಲ್ ನೀಡ್ ನ ಫುಲ್ಫಿಲ್ ಮಾಡ್ಕೊಂಡ್ಮೇಲೆ ನಾವು ಸೆಕ್ಯೂರಿಟಿ ಅಂಡ್ ಸೇಫ್ಟಿನ ನಾವು ನೋಡ್ಕೋಬೇಕಾಗುತ್ತೆ. ಸೊ ದುಡ್ಡು ನಮ್ಗೆ ಖಂಡಿತವಾಗ್ಲೂ ಒಂದು ತಿಂಗಳಲ್ಲಿ ಇಷ್ಟು ಹಣ ಸಂಪಾದನೆ ಆಗೇ ಆಗ್ತದೆ, ನಮ್ಗೆ ದುಡ್ಡು ಸ್ಯಾಲರಿ ರೂಪದಲ್ಲಿ ಬಂದೇ ಬರುತ್ತೆ. ಸೊ ಅಥವಾ ಬಿಸ್ನೆಸ್ ಮಾಡೋದ್ರಿಂದ ನನಗೆ ಬಿಸ್ನೆಸ್ ಅಲ್ಲಿ ಹಣ ಇಷ್ಟು ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಧೈರ್ಯ ನಮ್ಗೆ ಇರ್ಬೇಕಾಗತ್ತೆ. ಸೊ ಅದನ್ನ ವಿಲ್ ಕಾಲ್ ಇಟ್ ಆಸ್ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ಸ್ ಅಂತ ಹೇಳಿ. ಸೊ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ ಅಲ್ಲಿ ಇನ್ಕಮ್ ಲೆವೆಲ್ಸ್ ನ ನಾವು ಡಿಫೈನ್ ಮಾಡ್ಕೊಂತೀವಿ, ಪಕ್ಕಾ ಮಾಡ್ಕೊಂತೀವಿ. ಸೊ ಹಂಗಾಗಿ ನಾವು ಒಳ್ಳೆ ಅಂದ್ರೆ ಪರ್ಮನೆಂಟ್ ಜಾಬ್ ಬೇಕು. ಪರ್ಮನೆಂಟ್ ಜಾಬ್ ಬೇಕಂದ್ರೆ ಚೆನ್ನಾಗಿ ಓದ್ಬೇಕು, ಎಕ್ಸಾಮ್ಸ್ ಅನ್ನ ಚೆನ್ನಾಗಿ ಬರೀಬೇಕು. ಸರ್ಕಾರಿ ಹುದ್ದೆಗಳು ಅಥವಾ ಬೇರೆ ಕಂಪ್ನಿಗಳಲ್ಲಿ ನಾನು ಒಳ್ಳೆ ಸ್ಯಾಲ್ರಿ ಬೇಕು ಅಂತಂದ್ರೆ ಚೆನ್ನಾಗಿ ಓದಿರ್ಬೇಕು. ಸೊ ಇಲ್ಲ ಅಂತಂದ್ರೆ ನನ್ ಬೇಸಿಕ್ ಫುಲ್ಫಿಲೇ ಮಾಡ್ಕೊಳಕ್ ಆಗಲ್ಲ. ನನ್ಗೆ ಆಸೆ ಇದೆ, ಆದ್ರೆ ನಂದೇ ನಾನು ಮಾಡ್ಕೊಳಕ್ ಆಗಲ್ವಲ್ಲಪ್ಪ, ನಾನ್ ಚೆನ್ನಾಗಿಲ್ವಲ್ಲ, ಓದ್ತಾ ಇಲ್ವಲ್ಲ, ಅಥವಾ ನಾನು ಬಿಸ್ನೆಸ್ ಮಾಡ್ತಿಲ್ವಲ್ಲ. ಬಿಸ್ನೆಸ್ ಸೆಟ್ ಮಾಡಿದೀನಿ, ನಾನು ಬಿಸ್ನೆಸ್ ಸೆಟ್ ಮಾಡಿ ಅಂಗಡಿ ಕ್ಲೋಸ್ ಮಾಡಿ ಮನೇಲಿ ಮಲಗಿದೀನಿ ಅಂತಂದ್ರೆ ಬಿಸ್ನೆಸ್ ಆಗತ್ತಾ? ಆಗಲ್ವಲ್ಲ. ಸೊ ಈ ಬಿಸ್ನೆಸ್ ಬೆಳಗ್ಗೆ ಸಾಯಂಕಾಲ ತನಕ ಬಿಸ್ನೆಸ್ ಮಾಡ್ತೀನಿ, ಆದ್ರೆ ಎಲ್ರಿಗಿಂತ ಚೆನ್ನಾಗಿ ಮಾಡ್ಬೇಕಲ್ಲ. ಕಸ್ಟಮರ್ ಅಟೆನ್ಷನ್ ಇರ್ಬೋದು, ಅವ್ರದ್ದು ಸರ್ವಿಸಸ್ ಇರ್ಬೋದು. ನಾವು ಟೋಟಲ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ ಬಗ್ಗೆ ಮಾತಾಡಿದೀವಲ್ಲ. ಸೊ ಅವ್ರ ಸರ್ವಿಸಸ್ ಇರ್ಬೋದು, ಸೊ ಆ ಕಸ್ಟಮರ್ ಬಂದಾಗ ಅವ್ರು ಮಾತಾಡಿದನ್ನ ಕೇಳಿಸ್ಕೊಳ್ಳೋಂಗಿರ್ಬೋದು, ಅಟೆಂಡ್ ಮಾಡೋಂಗಿರ್ಬೇಕು. ಸೊ ಈ ತರದಲ್ಲಿ ಮಾಡ್ತಾ ಇದ್ರೆ ಬಿಸ್ನೆಸ್ ಮುಂದೆ ಹೋಗ್ತದೆ. ಅದರಿಂದ ಬಿಸ್ನೆಸ್ ನನಗೆ ಸರಿ ಇದೆಯಾ ಅನ್ನೋದು ಕೂಡ ನೋಡ್ಕೋಬೇಕಾಗುತ್ತೆ. ಅದರಿಂದ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಇಸ್ ಇಂಪಾರ್ಟೆಂಟ್ ಇನ್ ದಿ ಬಿಸ್ನೆಸ್ ಆಸ್ ವೆಲ್ ಆಸ್ ಇನ್ ದಿ ಎಂಪ್ಲಾಯ್ಮೆಂಟ್. ಸೊ ವಿತೌಟ್ ದಟ್ ವಿ ಕೆನಾಟ್ ಅಚೀವ್ ಎನಿಥಿಂಗ್. ಸೊ ಮುಂದಕ್ಕೆ ಹೋಗಕ್ ಆಗಲ್ಲ. ಯಾಕೆಂತಂದ್ರೆ ನಾವು ಫಿಸಿಯಾಲಜಿಕಲ್ ನೀಡ್ ನ ಮಾಡ್ಕೊಂಡ್ಮೇಲೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ ನಮ್ದು ಒಂದ್ಸರಿ ಫುಲ್ಫಿಲ್ ಆಯ್ತು ಅಂತಂದ್ರೆ ಸೋಷಿಯಲ್ ನೀಡ್ ಬಗ್ಗೆ ಯೋಚನೆ ಮಾಡ್ತೀವಿ. ಸೋಷಿಯಲ್ ನೀಡ್ ಅಂದ್ರೆ ಏನು? ಸಾಮಾಜಿಕವಾಗಿ ಎಲ್ರು ಕೂಡ ನಮ್ಮ ಮನೆ ಕಟ್ಕೊಂಡಿದ್ದಾರೆ, ನನ್ಗೆ ಒಳ್ಳೆ ಕಂಫರ್ಟ್ ಇರ್ಬೇಕು, ಒಳ್ಳೆ ಮನೆ ಬೇಕು ನನಗೆ, ಸಮಾಜದಲ್ಲಿ ನಂದೇ ಬೇರೆಯವರು ಏನು ಮನೆ ಕಟ್ಟಿದ್ದಾರೆ ಆ ತರನೇ ನಾನು ಇರ್ಬೇಕು, ಅವ್ರು ಸಮಾನವಾಗಿ ಬದುಕ್ಬೇಕು ನಾನು. ಸೊ ನನಗೆ ಒಂದು ಒಳ್ಳೆ ಫ್ಯಾಮಿಲಿ ಬೇಕು, ನನಗೆ ವೆಹಿಕಲ್ ಇರ್ಬೇಕು. ಸೊ ಇದೆಲ್ಲವೂ ಕೂಡ ನನಗೆ ಒಂದ್ಸರಿ ಜಾಬ್ ನನ್ ಸೆಕ್ಯೂರ್ ಆಯ್ತು, ನನ್ ಬಿಸ್ನೆಸ್ ಸೆಕ್ಯೂರ್ ಆಗಿದೆ ಅಂದ್ಮೇಲೆ ಇದನ್ನೆಲ್ಲ ಯೋಚನೆ ಮಾಡ್ತಾನೆ ಮನುಷ್ಯ. ಅವ್ರ ಪ್ರಕಾರ, ನಮ್ಮ ಯಾರು ಮ್ಯಾಸ್ಲಾಸ್ ಪ್ರಕಾರ ಫಿಸಿಯಾಲಜಿಕಲ್ ನೀಡ್ಸ್ ಏನಿದೆ ಇದನ್ನ ಫುಲ್ಫಿಲ್ ಮಾಡ್ಕೊಂಡ್ರೆ
ಅವನು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ ಅವ್ನು ಯೋಚನೆನೇ ಮಾಡಕ್ಕಾಗಲ್ಲ, ಯಾಕೆಂದ್ರೆ ಇಲ್ಲೇ ದುಡಿತಾ ಇರ್ತಾನ ಅವ್ನು ಕೆಳಮಟ್ಟದಲ್ಲೇ. ಸೊ ಎರಡನೇ ಹಂತಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಒಂದ್ಸರಿ ಅವನು ಫಿಸಿಯಾಲಜಿಕಲ್ ನೀಡು ಎಲ್ಲ ಸರ್ವಿಸ್ ಸಿಕ್ತು ಅಂತ ಅಂದ್ರೆ, ಫುಲ್ಫಿಲ್ ಆಯ್ತು ಅಂತ ಅಂದ್ರೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ ಹೋಗ್ತಾನೆ. ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡು ಅವ್ನು ಫುಲ್ಫಿಲ್ ಆಯ್ತು ಅಂತ ಅಂದ್ರೆ ಮಾತ್ರ ಸೋಷಿಯಲ್ ನೀಡ್ ಹೋಗ್ಲಿಕ್ಕೆ ಸಾಧ್ಯ. ಅವ್ನು ಇಲ್ಲ ಅಂತಂದ್ರೆ ಸೋಷಿಯಲ್ ನೀಡು, ಅವ್ನು ಇಲ್ಲೇ ಅವನಿಗೆ ಪರ್ಮನೆಂಟ್ ಕೆಲಸ ಇಲ್ಲ, ಅವನಿಗೆ ಸಂಪಾದನೆ ಬಿಸ್ನೆಸ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಮನೆಯಲ್ಲಿ ಕಟ್ತಾನ ಅವನು. ಸ್ವಂತ ಮನೆಯಲ್ಲಿ ಕಟ್ಟಕ್ಕಾಗತ್ತೆ, ಸ್ವಂತ ಬಿಸ್ನೆಸ್ ಅಥವಾ ಸ್ವಂತ ವೆಹಿಕಲ್ ಅಲ್ಲಿ ಇಟ್ಕೊಳಕ್ಕಾಗತ್ತೆ, ಅಥವಾ ಒಂದು ಒಳ್ಳೆ ಫ್ಯಾಮಿಲಿನ ಇಟ್ಕೊಳ್ಳೋದು ಹೇಗೆ, ಅಥವಾ ಬೇರೆ ಇನ್ನೇನು ಸಮಾಜದಲ್ಲಿ ಜನಗಳು ಏನೇನು ಅವಶ್ಯಕತೆಗಳು ಇಟ್ಕೊಂಡಿದ್ದಾರೆ ಅಥವಾ ನಿಮ್ಮನ್ನ ಹೇಗೆ ಸಮಾನವಾಗಿ ನೋಡ್ತಾರೆ ಆತರ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಳೋದು ಹೇಗೆ ಕಷ್ಟ ಆಗತ್ತೆ. ಆ ಕಾರಣಕ್ಕಾಗಿ ಸೋಷಿಯಲ್ ನೀಡ್ ಒಂದ್ಸರಿ ಜಾಬು ನಮ್ಗೆ ಕನ್ಫರ್ಮ್ ಆಯ್ತು, ನಂದು ಪರ್ಮನೆಂಟ್ ಇದೆ, ಇನ್ಕಮ್ ಸ್ಟೇಟಸ್ ಪರ್ಮನೆಂಟ್ ಇದೆ, ಬಿಸ್ನೆಸ್ ಕೂಡ ಚೆನ್ನಾಗ್ ಆಗ್ತಾ ಇದೆ, ನನ್ನ ಇನ್ಕಮ್ ಪರ್ಮನೆಂಟ್ ಆಗಿದೆ ಅಂತ ಮಾತ್ರ ನಾವು ಈ ಒಂದು ಸೋಷಿಯಲ್ ನೀಡ್ ಅನ್ನ ಫುಲ್ಫಿಲ್ ಮಾಡ್ಕೊಂತೀವಿ. ಸೋಷಿಯಲ್ ನೀಡ್ ನ ಫುಲ್ಫಿಲ್ ಮಾಡ್ಕೊಂಡ್ಮೇಲೆ ನಮ್ಗೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಎಸ್ಟಿಮೇಟ್ ನೀಡ್ಸ್ ಇದೆ. ಎಸ್ಟಿಮೇಟ್ ನೀಡ್ ಅಂತಂದ್ರೆ ಸಾಮಾನ್ಯವಾಗಿ ನಮ್ಗೆ ನಮ್ಗೆ ಬಿಸ್ನೆಸ್ ಮಾಡ್ತಾ ಇದೀವಿ ಅಥವಾ ಎಂಪ್ಲಾಯ್ಮೆಂಟ್ ಮಾಡ್ತಾ ಇದೀವಿ, ಈ ಒಂದು ಕೆಲಸದಲ್ಲಿ ನನಗೆ ಗೌರವ ಸಿಗ್ಬೇಕು. ಸೊ ಇನ್ನು ಅದನ್ನ ವಿಲ್ ಕಾಲ್ ಇಟ್ ಆಸ್ ರೆಸ್ಪೆಕ್ಟ್. ವಿ ಆರ್ ಎಕ್ಸ್ಪೆಕ್ಟಿಂಗ್ ಈ ಒಂದ್ಸರಿ ಆ ಒಂದು ಲೆವೆಲ್ಸ್ ನ ರೀಚ್ ಆದ್ಮೇಲೆ ನಾವು ಗೌರವ ಸಿಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಎಮಿನೆಂಟ್ ಅಂತ ಪ್ರೂವ್ ಮಾಡ್ಕೊಂತೀವಿ. ನಾನು ಸಾಧನೆ ಮಾಡಿದೀನಿ, ನನ್ ಸ್ವಂತ ಮನೆ ಇದೆ, ನಾನ್ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನ್ ಬಿಸ್ನೆಸ್ ಅಲ್ಲಿ ಇಷ್ಟು ಟರ್ನ್ ಓವರ್ ಇದೆ, ನನಗೆ ಎಲ್ಲ ಅಸೆಟ್ಸ್ ಇದೆ, ಅದರಿಂದ ನಾನು ಎಲಿಜಿಬಲ್ ಇದ್ದೀನಿ ಅಥವಾ ಎಮಿನೆಂಟ್ ಇದ್ದೀನಿ. ಈ ಊರಲ್ಲಿ ನನಗಿಂತ ಯಾರು ಎಮಿನೆಂಟ್ ಇಲ್ಲ ಅಥವಾ ಈ ರಾಷ್ಟ್ರದಲ್ಲಿ ಇರ್ಬೋದು. ಸೊ ದೇರ್ ಆರ್ ಪೀಪಲ್. ಸೊ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್, ಆ ಗ್ರೂಪ್ ಅವರು ದೇ ಆರ್ ದಿ ರಿಚೆಸ್ಟ್. ಸೊ ಇನ್ ಇಂಡಿಯಾ ಆಫ್ ಕೋರ್ಸ್. ಸೊ ಅವರು ಶ್ರೀಮಂತರಿದ್ದಾರೆ, ಅವರು ಎಮಿನೆಂಟ್ ದೇಶದ ಮಟ್ಟದಲ್ಲಿ ಎಮಿನೆಂಟ್. ಕೆಲವರು ಬಿಸ್ನೆಸ್ ಮಾಡೋರು ಅವ್ರ ಊರಿನ ಒಂದು ಮಟ್ಟದಲ್ಲಿ, ಸೊ ಅಟ್ ದಿ ಲೋಕಲ್ ಲೆವೆಲ್, ಸೊ ಅಟ್ ದಿ ರೂರಲ್ ಲೆವೆಲ್ ಅವರು ಶ್ರೀಮಂತರು ಇರ್ತಾರೆ. ಅಂದ್ರೆ ಎಲ್ರಿಗಿಂತ ಅವರು ಹಣ ಜಾಸ್ತಿ ಇಟ್ಕೊಂಡಿರ್ತಾರೆ ಅಥವಾ ಎಮಿನೆಂಟ್ ಇರ್ತಾರೆ. ಈ ಒಂದು ಪರ್ಟಿಕ್ಯುಲರ್ ಯಾವ್ದೋ ಒಂದು ಫೀಲ್ಡ್ ಅಲ್ಲಿ ಅವರು ಎಮಿನೆಂಟ್ ಇದ್ದಾರೆ, ಇವ್ರಿಗೆ ಮಾತ್ರ ಕೊಟ್ರೆ ಆಗತ್ತೆ, ಇಲ್ಲಾಂದ್ರೆ ಬೇರೆಯವ್ರು ಮಾಡಕ್ ಆಗಲ್ಲ ಅಂದ್ರೆ ವಿಲ್ ಕಾಲ್ ಇಟ್ as ಎಮಿನೆಂಟ್. ಸೊ ಈಸ್ ಎಮಿನೆಂಟ್ ಟು ಡೂ ಪರ್ಟಿಕ್ಯುಲರ್ ಜಾಬ್. ಸೊ ಅದೇ ತರ ಗೌರವ ಸಿಗುವಂತದ್ದು ಆ ಕೆಲಸದಿಂದಾಗಿ ಅವ್ರ ಎಫಿಷಿಯನ್ಸಿ ಅಥವಾ ಎಮಿನೆಂಟ್ನೆಸ್ ಇದ್ದಾಗಿ ಸೊ ಅವ್ರ ಗೌರವ ಸಿಗುತ್ತೆ, ರೆಸ್ಪೆಕ್ಟ್ ಸಿಗುತ್ತೆ, ರೆಪ್ಯೂಟೆಡ್ ಇರ್ತಾರೆ, ಎಲ್ರು ಜನ ಅವ್ರು ಮಾತಾಡ್ತಾರೆ. ಸೊ ಮತ್ತೆ ಪ್ರೆಸ್ಟೀಜಿಯಸ್ ಇರ್ತಾರೆ. ಪ್ರೆಸ್ಟೀಜಿಯಸ್ ಅಂತ ಅಂದ್ರೆ ಪ್ರತಿಷ್ಠಿತ ವ್ಯಕ್ತಿ. ಆ ವ್ಯಕ್ತಿನ ಮೀಟ್ ಮಾಡ್ಬೇಕಂತಂದ್ರೆ ಅಪಾಯಿಂಟ್ಮೆಂಟ್ ತಗೊಂಡೋಗ್ಬೇಕಪ್ಪ, ಎಲ್ಲ ಸುಮ್ಮನೆ ಸಿಗಲ್ಲ ಅವರು ಅಂತೇಳಿ ಅವ್ರ ರೆಪ್ಯುಟೇಷನ್ ಇರ್ತದೆ. ರೆಪ್ಯೂಟೆಡ್ ಅಂದ್ರೆ ಹೆಸರು ಅಂತ, ಅವ್ರಿಗೆ ಒಳ್ಳೆ ಹೆಸರು ಇರ್ತದೆ ಸಮಾಜದಲ್ಲಿ. ಇದನ್ನೆಲ್ಲ ಸಂಪಾದಿಸಬೇಕು ಅಂತ ಹೇಳಿದ್ರೆ ಆಸೆ ಬರುತ್ತೆ ಮನುಷ್ಯನಿಗೆ. ಸೊ ಏನೆಲ್ಲ ಆದ್ಮೇಲೆ ಸೊ ನಮ್ಗೆ ಫಿಸಿಯಾಲಜಿಕಲ್ ನೀಡು, ಬೇಸಿಕಲಿ ನಾವು ಫಿಸಿಯಾಲಜಿಕಲ್ ನೀಡ್ ನ ಏನಿದೆ ಆ ಫಿಸಿಯಾಲಜಿಕಲ್ ನೀಡ್ ನ ತುಂಬಿಸ್ಕೊಂಡು ಆದ್ಮೇಲೆ ಪೂರ್ತಿ ಮಾಡ್ಕೊಂಡಾದ್ಮೇಲೆ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನೀಡ್ ಬರುತ್ತೆ. ಸೇಫ್ಟಿ ಅಂಡ್ ಸೆಕ್ಯೂರಿಟಿ ನಮ್ಮ ನೀಡ್ ಆದ್ಮೇಲೆ ಸೋಷಿಯಲ್ ನೀಡ್ ಬರುತ್ತೆ. ಸೋಷಿಯಲ್ ನೀಡ್ ಆದ್ಮೇಲೆ ಎಸ್ಟಿಮೇಟ್ ನೀಡ್ ಬಗ್ಗೆ ಮನುಷ್ಯ ಯೋಚನೆ ಮಾಡ್ತಾನೆ. ಒಂದ್ಸರಿ ಎಸ್ಟಿಮೇಟ್ ನೀಡ್ ಫುಲ್ಫಿಲ್ ಆಯ್ತು ನಮ್ಗೆ, ಆ ಫುಲ್ಫಿಲ್ ಆದ್ಮೇಲೆ ಅವನು ಸೆಲ್ಫ್ ಆಕ್ಚುಲೈಸೇಷನ್ ಹೋಗ್ತಾನೆ. ಸೊ ಏನು ಮನುಷ್ಯ ನಮ್ಗೆ ಸೋಷಿಯಲ್ ನೀಡ್ ನ ಫುಲ್ಫಿಲ್ ಮಾಡ್ಕೊಂಡು ಎಸ್ಟಿಮೇಟ್ ನೀಡ್ ಹೋಗಿ, ಎಸ್ಟಿಮೇಟ್ ನೀಡು ಕೂಡ ಅವನಿಗೆ ಫುಲ್ಫಿಲ್ ಆಯ್ತು, ಅವನು ಸಮಾಜದಲ್ಲಿ ಒಳ್ಳೆ ಹೆಸರಿದೆ, ರೆಪ್ಯುಟೇಷನ್ ಇದೆ, ಸೊ ಮತ್ತೆ ಅವನು ಎಮಿನೆಂಟ್ ಇದ್ದಾನೆ, ರೆಪ್ಯೂಟೆಡ್ ಇದ್ದಾನೆ, ಗೌರವಾನ್ವಿತ ವ್ಯಕ್ತಿ, ಅವನ ಹೆಸರಾಂತ ವ್ಯಕ್ತಿ, ಪ್ರತಿಷ್ಠಿತ ವ್ಯಕ್ತಿ, ಶ್ರೇಷ್ಠ ವ್ಯಕ್ತಿ ಅಂತ ಅನ್ನಿಸ್ಕೊಂಡ ಮೇಲೆ ಮಾತ್ರ ನಾವು ಸಮಾಜಕ್ಕೆ ಏನಾದ್ರೂ ಒಂದು ಕೊಡ್ಲಿಕ್ಕೆ ಸಾಧ್ಯ ಆಗತ್ತೆ. ಸಮಾಜಕ್ಕೆ ಸಪೋಸ್ ಇಫ್ ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಎನಿಥಿಂಗ್ ಟು ದ ಸೊಸೈಟಿ, ಟು ದ ಹ್ಯೂಮನ್ ಕೈಂಡ್, ಮ್ಯಾನ್ ಕೈಂಡ್ ಅಂತ ನಾವೇನಾದ್ರೂ ಹೇಳಿದ್ರೆ, ಒಂದು ಸಮಾಜದಲ್ಲಿ ಒಳ್ಳೇದ್ ಮಾಡ್ಬೇಕು ಅಂತ ಹೊರಟ್ರೆ ನಾವು ಈ ಒಂದು ಕೆಳಮಟ್ಟದ ಏನು ನಾವು ಅವಶ್ಯಕತೆಗಳಿದೆ ಅದನ್ನ ಪೂರೈಸ್ಲಿಲ್ಲ ಅಂತಂದ್ರೆ ನಾವು ಸಮಾಜಕ್ಕೆ ಏನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಯಾರು ಹೇಳ್ತಾರೆ, ಮ್ಯಾಸ್ಲಾಸ್ ಹೇಳ್ತಾರೆ. ಅದರಿಂದ ಇದು ಸೆಲ್ಫ್ ಆಕ್ಚುಲೇಷನ್ ನೀಡ್ ಅಂತಂದ್ರೆ ಸೊ ಇದು ಒಂದು ಕಂಪ್ಲೀಟ್ ರಿಯಲೈಸೇಷನ್ ಆಫ್ ದಿ ಒನ್ ಪೊಟೆನ್ಶಿಯಲ್ ಅಂತಂದ್ರೆ ಅವನ ಒಂದು ಪೊಟೆನ್ಶಿಯಲ್ ಅನ್ನ ಅವನು ಅರ್ಥ ಮಾಡ್ಕೊಂತಾನೆ. ನನಗೆ ಸಾಮರ್ಥ್ಯ ಇದೆ, ನಾನ್ ಮಾಡಬಲ್ಲೆ ಅನ್ನೋ ಒಂದು ಸಾಮರ್ಥ್ಯವನ್ನ, ಅವನಿಗಿರುವಂತ ಕೆಪಾಸಿಟಿಯನ್ನ ಅವನು ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದು. ಇದನ್ನೆಲ್ಲ ಅಚೀವ್ ಮಾಡಿದ್ರೆ ಮಾತ್ರ ಸಿಗುತ್ತೆ ಅವನಿಗೆ ಒಂದು ನಂಬಿಕೆ ಬರುತ್ತೆ, ದೃಢ ನಂಬಿಕೆ ಇರ್ತದೆ ಅವನ ಮೇಲೆ. ನಾನ್ ಮಾಡಬಲ್ಲೆ, ನನಗೆ ಎಲ್ಲಾ ಅವಶ್ಯಕತೆಗಳನ್ನ ಪೂರೈಸ್ಕೊಳ್ಬಲ್ಲೆ, ನನ್ನ ಅವಶ್ಯಕತೆಗಳು ಪೂರೈಸಿದೆ, ನಾನೇನಾದ್ರೂ ಒಂದು ಸಮಾಜಕ್ಕೆ ಮಾಡ್ಬೇಕು. ಅದರಿಂದ ಸೊ ಅವನ ಎಬಿಲಿಟಿ ಮೇಲೆ, ಅವನಿಗೆ ಎಬಿಲಿಟಿ ಅಂತ ಅಂದ್ರೆ ಅವನ ಸ್ವಂತ ಸಾಮರ್ಥ್ಯದ ಬಗ್ಗೆ ಅವನಿಗೆ ಗೊತ್ತಾಗುತ್ತೆ. ಅದರಿಂದ ಅವನಿಗೆ ಅವ್ನು ಕ್ರಿಯೇಟಿವ್ ವ್ಯಕ್ತಿ ಆಗಿರ್ತಾನೆ. ಸೊ ಮತ್ತೆ ಅವನ ಸಮಾಜಕ್ಕೆ ಏನಾದ್ರೂ ಒಂದು ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಒನ್ಸ್ ದ ಆಕ್ಚುಲೇಷನ್ ಇಟ್ ಈಸ್ ರೀಚ್ಡ್, ಸೊ ಹಿ ಕ್ಯಾನ್ ಕ್ರಿಯೇಟ್, ಹಿ ವಿಲ್ ಬಿ ಕ್ರಿಯೇಟಿವ್ ಅಂಡ್ ದೇ ಕ್ಯಾನ್ ಬಿ ಕಾಂಟ್ರಿಬ್ಯೂಟ್ ಆರ್ ಸರ್ವ್ ಟು ದ ಸೊಸೈಟಿ ಫಾರ್ ದಿ ಬೆಟರ್ಮೆಂಟ್ ಆಫ್ ದಿ ಮ್ಯಾನ್ ಕೈಂಡ್. ಸೊ ಏನಾದ್ರೂ ಒಂದು ಸಮಾಜಕ್ಕೆ ಒಳ್ಳೇದ್ ಮಾಡ್ಬೇಕು ಅಂತಂದ್ರೆ ನಾವು ಈ ಒಂದು ಎಲ್ಲಾ ನೀಡ್ಗಳನ್ನ ಪೂರೈಸ್ಕೊಂಡಿರ್ಬೇಕು. ಸೊ ಇದರಲ್ಲಿ ಬೇಕಾದಷ್ಟು ಉದಾಹರಣೆಗಳಿದಾವೆ ನಮ್ಮ ಸಮಾಜದಲ್ಲಿ.
ಸೊ ಇನ್ ದ ಕಾಂಟ್ರಿ ಈ ತರ ಸೆಲ್ಫ್ ಆಕ್ಚುಲೇಷನ್ ಲೆವೆಲಿಗೆ ಹೋಗಿ ಅವರು ಸಮಾಜದಲ್ಲಿ ಸೇವೆ ಮಾಡುವಂತ ವ್ಯಕ್ತಿಗಳು ಯಾರೇ ಇರ್ಬೋದು. ಸೊ ಅವ್ರುಗಳನ್ನ ನಾವು ಗುರುತಿಸಿ ಅವ್ರ ಹಿಸ್ಟ್ರಿ ತಕೊಂಡಾಗ ಸೊ ಮ್ಯಾಸ್ಲಾಸ್ ಪ್ರಕಾರ ಅವರು ಎಲ್ರು ಸರಿಯಾದ ರೀತಿಯಲ್ಲಿ ನಾವು ಅನ್ಕೊಂಡ್ ಪ್ರಕಾರ ಅವರು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ಅನ್ಕೊಂಡ್ ಪ್ರಕಾರ ಅವರು ಎಲ್ಲಾ ನೀಡ್ಸ್ ನ ಫುಲ್ಫಿಲ್ ಮಾಡ್ಕೊಂಡಿದಾರ ಅನ್ನೋದ್ರ ಬಗ್ಗೆ ನಾವು ಚೆಕ್ ಮಾಡ್ಕೋಬಹುದು. ಸೊ ಅದರಲ್ಲಿ ಬೇಸಿಕ್ ನೀಡು ಬಹಳ ಮುಖ್ಯವಾಗಿ ಇದನ್ನ ಕ್ವಿಕ್ ಆಗಿ ನಾವು ಹೋಗೋದಾದ್ರೆ, ಸೊ ಆಸ್ ಪರ್ ದಿ ಮ್ಯಾಸ್ಲಾಸ್ ಇಸ್ ಕನ್ಸರ್ನ್, ಸೊ ದಿಸ್ ಆರ್ ದಿ ವೇರಿಯಸ್ ಟೈಪ್ಸ್ ಆಫ್ ದಿ ನೀಡ್ಸ್ ಹಿ ಕೆಟಗರೈಸ್ಡ್ ಆಸ್ ಪರ್ ದಿ ಹ್ಯೂಮನ್ ನೀಡ್ಸ್ ಇಸ್ ಕನ್ಸರ್ನ್. ಸೊ ಇದರಲ್ಲಿ ಬೇಸಿಕ್ ನೀಡ್ ಇಸ್ ಜನರಲಿ ದ ಫಿಸಿಯಾಲಜಿಕಲ್ ನೀಡ್ ಇಸ್ ಅ ಬೇಸಿಕ್ ನೀಡ್, ವೆರಿ ಬೇಸಿಕ್ ನೀಡ್. ಇದರಲ್ಲಿ ಊಟ ಮತ್ತೆ ನಮಗೆ ಏನ್ ಬೇಕು, ಕ್ಲಾತಿಂಗ್ ಅಥವಾ ನೀರು ಕುಡಿಯೋದಿರ್ಬೋದು, ಮನೆ ಇರ್ಬೋದು, ಹೌಸಿಂಗ್ ಇರ್ಬೋದು, ಅಲ್ಲಿ ಎಲ್ಲವೂ ಪರ್ಮನೆಂಟ್ ಇರೋದಿಲ್ಲ, ಟೆಂಪ್ರವರಿ ಇರ್ತದೆ. ನಾವು ಉದಾಹರಣೆ ಯಾರೋ ಒಬ್ಬ ಹುಡುಗ ಸಿವಿಲ್ ಇಂಜಿನಿಯರ್ ಹಳ್ಳಿಯಲ್ಲಿ ಓದಂತವನು ನಮ್ಮಲ್ಲಿ ಅವನು ಮೈಗ್ರೇಟ್ ಆಗ್ತಾನೆ ಸಿಟಿಗೆ, ಅಲ್ಲೆಲ್ಲ ಪರ್ಮನೆಂಟ್ ಇರೋದಿಲ್ಲ. ಊಟ ಮಾಡ್ಲಿಕ್ಕೆ ಸ್ವಂತ ಮನೆ ಇರ್ತದ ಅವನಿಗೆ ಇರೋದಿಲ್ಲ, ಸ್ವಂತ ಅವನಿಗೆ ನೀರು ಎಲ್ಲ ಅಡಿಗೆ ಮಾಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಇರುತ್ತಾ ಇರೋದಿಲ್ಲ, ಸೊ ಎಲ್ಲ ನೀರು ಕುಡಿಲಿಕ್ಕೆ ವ್ಯವಸ್ಥೆ ಇರ್ತದ ಇರೋದಿಲ್ಲ. ಅವನೆಲ್ಲೋ ಒಂದ್ ಕಡೆ ಇರ್ತಾನೆ ಟೆಂಪ್ರವರಿ ಆಗಿ, ಅವನ್ನ ಸೆಕ್ಯೂರ್ ಮಾಡ್ಕೊಳ್ಳಿಕ್ಕೆ ಎಲ್ಲೋ ಒಂದ್ ಕಡೆ ಬಾಡಿಗೆ ಮನೆ ಮಾಡ್ಕೊಂಡಿರ್ತಾನೆ. ಹಂಗಂತ ಹೇಳಿ ಅವನು ಜೀವನ ಮಾಡ್ತಾ ಇಲ್ಲ ಅಂತಲ್ಲ, ಜೀವನ ಮಾಡ್ತಾನೆ. ಆದ್ರೆ ನೀರು ಅವ್ನು ಸಂಪಾದನೆ ಮಾಡೋ ಹಣದಲ್ಲಿ ಎಲ್ಲೋ ಒಂದ್ ಕಡೆ ಊಟ ಮಾಡ್ತಾನೆ, ಎಲ್ಲೋ ಒಂದ್ ಕಡೆ ನೀರ್ ತರ್ತಾನೆ, ಕುಡಿತಾನೆ. ಮತ್ತೆ ಸೊ ಅವನು ಎಲ್ಲೋ ಒಂದ್ ಕಡೆ ಮನೆ ಬಾಡಿಗೆ ಮಾಡ್ತಾನೆ, ಅಲ್ಲಿ ಇರ್ತಾನೆ. ಸೊ ಈ ತರದಲ್ಲಿ ಅವನು ಬಟ್ಟೆ ತೆಕ್ಕೊಂತಾನೆ ಅವನ ದುಡ್ಡಲ್ಲಿ, ಈ ತರದಲ್ಲಿ ಜೀವನ ಮಾಡ್ತಾ ಇರ್ತಾನೆ. ನಂತರದಲ್ಲಿ ಅವನು ಯೋಚನೆ ಮಾಡ್ತಾನೆ, ಸೊ ಇಲ್ಲಪ್ಪ ನಾನು ನನ್ನ ಜಾಬ್ ಪರ್ಮನೆಂಟ್ ಬೇಕು, ಇಲ್ಲ ಬಿಸ್ನೆಸ್ ಸೆಟ್ ಮಾಡಿದಲ್ಲ, ಬಿಸ್ನೆಸ್ ಅಲ್ಲಿ ನನಗೆ ಲಾಭ ಬರೋಂಗಿರ್ಬೇಕು, ಸೆಕ್ಯೂರಿಟಿ ಇರ್ಬೇಕು, ನಾನೊಂದ್ ತಿಂಗಳು ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಹತ್ರ ಹಣ ಇರ್ಬೇಕು. ಸೊ ನನಗೆ ಏನಾದ್ರು ಆರೋಗ್ಯ ತಪ್ಪಿತು, ನಾನೊಂದು 1 ತಿಂಗಳು 2 ತಿಂಗಳು ನಾನು ಕೆಲಸ ಮಾಡ್ಲಿಲ್ಲ ಅಂತ ಸಂದರ್ಭದಲ್ಲಿ ಇನ್ನೊಬ್ರ ಹತ್ರ ಹಣ ಕೇಳ್ಬಾರ್ದು, ನನಗೆ ಆ ಒಂದು ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಇರ್ಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾನೆ. ಬಿಸ್ನೆಸ್ ನ ಇಂಪ್ರೂವ್ ಮಾಡ್ತಾನೆ, ಅಥವಾ ಎಂಪ್ಲಾಯ್ಮೆಂಟ್ ಅಲ್ಲಿ ಮುಂದೆ ಹೋಗ್ತಾನೆ, ಪ್ರಮೋಷನ್ಸ್ ಆಗುತ್ತೆ, ಸ್ಯಾಲ್ರಿ ಜಾಸ್ತಿ ಆಗ್ಬೋದು. ಸೊ ಇಲ್ಲ ಅಂತಂದ್ರೆ ಅವನು ಪ್ರೈವೇಟ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ರು ಕೂಡ ಚೆನ್ನಾಗಿ ಮಾಡ್ಬೋದು ಹುಡುಗ. ಆ ತರದಲ್ಲಿ ಆ ಬಿಸ್ನೆಸ್ ನ ಸೇಫ್ಟಿ ಅಂದ್ರೆ ನಾವು ಸೆಕ್ಯೂರ್ ಮಾಡ್ಕೊಳ್ಳುವಂಥದ್ದು, ಜಾಬ್ ಇರ್ಬೋದು, ಬಿಸ್ನೆಸ್ ನ ಸೆಕ್ಯೂರ್ ಮಾಡ್ಕೊಳ್ಳುವಂತ ಹಂತ 2ನೇ ಹಂತ. 3ನೇ ಹಂತದಲ್ಲಿ ಬಿಸ್ನೆಸ್ ಮತ್ತೆ ನಮ್ ಜಾಬ್ ಯಾವ್ದು ಸೆಕ್ಯೂರ್ ಆಯ್ತು, ಸೆಕ್ಯೂರ್ ಆದ್ಮೇಲೆ ನಮ್ಗೆ ನಂಬಿಕೆ ಇರ್ತದೆ, ಇಷ್ಟ ಹಣ ನಮ್ಗೆ ಖಂಡಿತವಾಗ್ಲೂ ಸಿಗುತ್ತೆ, ಮಂತ್ಲಿ ಇನ್ಕಮ್ ಇದೆ ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ನಾವು ಸ್ವಂತ ಮನೆ ಮಾಡ್ಕೊಳ್ಳೋದಿರ್ಬೋದು. ಸಮಾಜದಲ್ಲಿ ಎಲ್ಲರೂ ಹೇಗ್ ಬದುಕ್ತಾ ಇದ್ದಾರೆ ಆ ರೀತಿ ಬದುಕ್ಲಿಕ್ಕೆ ನಾವು ಯೋಚನೆ ಮಾಡ್ತೀವಿ, ಸಮಾನವಾಗಿ ಬದುಕ್ಲಿಕ್ಕೆ. ಸೊ ಅವ್ರ ಸ್ವಂತ ಮನೆ ಮಾಡ್ಕೊಳ್ಳೋದಿರ್ಬೋದು, ವಾಹನಗಳು ಖರೀದಿ ಮಾಡೋದಿರ್ಬೋದು, ಮದುವೆ ಮಾಡ್ಕೊಳ್ಳೋದಿರ್ಬೋದು, ಅಥವಾ ನಮ್ಮ ಒಡವೆಗಳು ಖರೀದಿ ಮಾಡೋದಿರ್ಬೋದು, ನಮ್ಮ ಅವಶ್ಯಕತೆಗಳಿಗೆ ತಕ್ಕಂತೆ ಸಮಾಜದಲ್ಲಿ ಮೇಂಟೈನ್ ದ ಸ್ಟೇಟಸ್. ಸೊ ಅವ್ರಿಗೆ ಸಮಾನವಾಗಿ ಬದುಕ್ಬೇಕು, ಅವ್ರು ಹಾಕೊಳ್ಳುವಂತ ಬಟ್ಟೆಗಳ ರೀತಿನೇ ನಮ್ ಬಟ್ಟೆನೇ ಇರ್ಬೋದು. ಸೊ ಎಲ್ರೂ ಕೂಡ ಸಮಾನವಾಗಿ ನಾವು ಖರೀದಿ ಮಾಡ್ಲಿಕ್ಕೆ ನಾವು ಸೋಷಿಯಲ್ ನೀಡ್ ಅಂತ ಹೇಳ್ತೀವಿ, ಅದು ಸಮಾನವಾಗಿ ತಕೊಂತೀವಿ. ನೆಕ್ಸ್ಟ್ ಎಸ್ಟಿಮೇಟ್ ನೀಡು ಅಷ್ಟೇ, ನಮ್ಗೆ ಒಂದು ಒಳ್ಳೆ ಹೆಸರು ಇರ್ಬೇಕು, ಎಲ್ಲಾ ಜನಕ್ಕಿಂತ ಹೆಚ್ಚಿನ ಹೆಸರು ನನಗಿರ್ಬೇಕು, ನಾನು ಒಳ್ಳೆ ಜನಗಳೆಲ್ಲ ನನ್ ಕಂಡ್ರೆ ರೆಸ್ಪೆಕ್ಟ್ ಮಾಡೋ, ಗೌರವಿಸ್ಬೇಕು ನನ್ನನ್ನ. ಸೊ ಈ ತರದ ಬಯಕೆಗಳನ್ನ ನಾವು ಎಸ್ಟಿಮೇಟ್ ನೀಡ್ ಅಂತ ಕರಿತೀವಿ. ಅದು ಎಸ್ಟಿಮೇಟ್ ನೀಡು ಫುಲ್ಫಿಲ್ ಆಯ್ತು, ಇವೆಲ್ಲ ನಮ್ಗೆ ಸಿಕ್ಕಿದೆ ಸಮಾಜದಿಂದ ಅಂತಂದ್ರೆ ನಾನು ಸಮಾಜಕ್ಕೆ ಏನಾದ್ರು ಒಂದು ಕೊಡ್ಬಹುದು ಅಂತ ಹೇಳಿ ಯೋಚನೆ ಮಾಡ್ಲಿಕ್ಕೆ ಆಗುತ್ತೆ. ಆ ಮನುಷ್ಯ ಇಲ್ಲ ಅಂತಂದ್ರೆ ನಾವು ಈ ಸಮಾಜಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಮ್ಯಾಸ್ಲಾಸ್ ಹೇಳ್ತಾರೆ. ಸೊ ಅದರಿಂದ ವಿ ಹ್ಯಾವ್ ಟು ಫುಲ್ಫಿಲ್ ಆಲ್ ದಿಸ್ ರಿಕ್ವೈರ್ಮೆಂಟ್ ಸೊ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಸೊ ಅದರಿಂದ ವಿಲ್ ಕಾಲ್ ಇಟ್ ಅ ಸೆಲ್ಫ್ ಆಕ್ಚುಲೈಸೇಷನ್ ಅಂತ ಕರಿತೀವಿ. ಸೆಲ್ಫ್ ಆಕ್ಚುಲೈಸೇಷನ್ ನೀಡ್ ಅಂತ ಅಂದ್ರೆ ನಾನು ಏನಾದ್ರು ಒಂದು ಸಮಾಜಕ್ಕೆ ಮಾಡ್ಬೇಕಲ್ಲಪ್ಪ ಅಂತ ಬೈಕೆ ಇರ್ತದೆ, ಅದನ್ನ ಪೂರೈಸ್ಕೊಳ್ಳೋದು ಸಮಾಜಕ್ಕೆ ನಾನು ಮಾಡಿ, ಅಥವಾ ನಾನು ಹಣ ಸಂಪಾದಿಸಿದ ಹಣದಲ್ಲಿ ಅವ್ರಿಗೂ ಕೂಡ ಕೊಡುವಂಥದ್ದು. ಉದಾಹರಣೆ ಇನ್ಫೋಸಿಸ್ ಅವರು ನಮಗೆ ಈಗ ಫ್ಲಡ್ ಆದಾಗ ಕೊಡಗಿನಲ್ಲಿ ಅವರು 100 crores ದುಡ್ಡು ಕೊಟ್ರು ಅಂತ ಅನ್ಕೊಳ್ಳೋಣ ಉದಾಹರಣೆ. ಆ 100 crores ಇಂದ ಫ್ಲಡ್ ಆದ ಕರ್ನಾಟಕ ಎಲ್ಲಿ ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ ಗವರ್ನಮೆಂಟ್, ಬಟ್ ಅವ್ರು ಕಾಂಟ್ರಿಬ್ಯೂಟೆಡ್. ಸೊ ಅವ್ರು ಸಂಪಾದಿಸಿದ ಹಣದಲ್ಲಿ 100 ಕೋಟಿ ದುಡ್ಡನ್ನ ಅವರು ಗವರ್ನಮೆಂಟ್ ಕೊಟ್ಟಿರ್ತಾರೆ. ಸೊ ಈ ತರ ನಮ್ ಕಾಂಟ್ರಿಬ್ಯೂಟ್ ಮಾಡ್ಲಿಕ್ಕೆ ಆಗತ್ತೆ, ಇಲ್ಲ ಅಂತಂದ್ರೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅಲ್ಟಿಮೇಟ್ಲಿ ಸೊ ಸಪೋಸ್ ಇಫ್ ಯು ವಾಂಟ್ ಟು ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ ವಿ ಹ್ಯಾವ್ ಟು ಫುಲ್ಫಿಲ್ ಅವರ್ ನೀಡ್. ನಮ್ಗೆ ಏನ್ ಗೊತ್ತಾಯ್ತು ಇದರಿಂದ ಅಂತಂದ್ರೆ ನಾವು ಕೊನೆಯದಾಗಿ ಸೊ ನಮ್ಮ ಒಂದು ಅವಶ್ಯಕತೆಗಳನ್ನ ನಾವು ಪೂರೈಸ್ಕೊಳ್ಳೇಬೇಕಾಗತ್ತೆ. ಪೂರೈಸ್ಕೋಬೇಕು ಅಂತಂದ್ರೆ ನಮ್ಗೆ ಹಣ ಬೇಕಾಗತ್ತೆ, ಹಣ ಬೇಕು ಅಂತಂದ್ರೆ ನಾವು ಕೆಲಸ ಮಾಡ್ಲೇಬೇಕಾಗತ್ತೆ. ಸೊ ಅದರಿಂದ ನಾವು ಒಂದು ಒಳ್ಳೆ ನೆಮ್ಮದಿಯ ಜೀವನವನ್ನ ಸಾಗಿಸ್ಬೇಕು ಅಂತಂದ್ರೆ ನಾವು ಕೆಲಸ ಮಾಡ್ಲೇಬೇಕಾಗತ್ತೆ. ಸೊ ಕೆಲಸ ಮಾಡ್ಬೇಕಾಗತ್ತೆ, ಆ ಕೆಲಸದಿಂದ ಬಂದಂತ ಹಣದಿಂದ ನಾವು ನಮ್ಮ ಬದುಕನ್ನ ಸಾಗಿಸ್ಬೇಕಾಗತ್ತೆ. ಬದುಕಿನಲ್ಲಿ ಇವೆಲ್ಲಾನು ಕೂಡ ನಾವು ಪೂರೈಸ್ಕೋಬೇಕಾಗತ್ತೆ. ಇದರಿಂದ ನಾವು ಒಂದು ಉತ್ತಮವಾದಂತ ವ್ಯಕ್ತಿಯಾಗಿ ಈಚೆ ಬರ್ಬೇಕಾಗತ್ತೆ, ಬಂದು ಅವ್ರಿಗೆ ಸಮಾಜದಲ್ಲಿ ಏನಾದ್ರೂ ಒಂದು ಸೇವೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದರಿಂದಾಗಿ ಹಣ ಸಂಪಾದನೆ ಮಾಡ್ಲಿಕ್ಕಾಗಿ ಸೊ ಎಂಪ್ಲಾಯ್ಮೆಂಟ್ ಅಲ್ಲಿ ಫಿಕ್ಸ್ಡ್ ಅಮೌಂಟ್ ಇರುತ್ತೆ. ಸೊ ಯಾವ್ದಾದ್ರು ಸ್ಯಾಲ್ರಿ ಅಂದಾಗ ಫಿಕ್ಸ್ಡ್ ಸ್ಯಾಲ್ರಿ ಇರುತ್ತೆ, ಬಟ್ ಬಿಸ್ನೆಸ್ ಅಲ್ಲಿ ಸ್ಕೈ ಇಸ್ ದ ಲಿಮಿಟ್. ಸೊ ನೀವ್ ಎಷ್ಟು ಬೇಕಾದ್ರೂ ಸಂಪಾದಿಸಬಹುದು, ಅದು ನಿಮ್ ಕೆಪಾಸಿಟಿ. ಅದು ಪ್ರಾಫಿಟ್ ಬರೋದ ಹೇಗೆ, ಏನಾದ್ರು ಒಂದು ಆಕ್ಟಿವಿಟಿ ಮಾಡ್ಬೇಕು, ಏನೊಂದು ಕೆಲಸ ಮಾಡಿದಾಗ ಅದರಿಂದ ನಾವು ಲಾಭ ಪಡ್ಕೊಂತೀವಿ.
ಆ ಕೆಲಸ ಅಂತ ಅಂದ್ರೆ ಏನು, ಐದರ್ ವಿ ಹ್ಯಾವ್ ಟು ಗಿವ್ ದ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್. ಸೊ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆರ್ ಸರ್ವಿಸಸ್ ಅಂದ್ರೆ ಏನು, ಉದಾಹರಣೆ ಯಾರೋ ಒಬ್ಬ ಸಿವಿಲ್ ಇಂಜಿನಿಯರ್ ಮನೆ ಕಟ್ಟಿದ್ದಾರೆ, ಅವನದೇ ಪ್ಲಾಟ್, ಅವ್ನು ತಗೊಂಡಿದ್ದಾನೆ, ಜಾಗ ತಗೊಂಡಿದ್ದಾನೆ, ಮನೆ ಕಟ್ಟಿದ್ದಾನೆ, ಇದನ್ನ ಸೇಲ್ ಮಾಡ್ತಾನೆ, ಅದರಿಂದ ಲಾಭ ಬರುತ್ತೆ. ಸೊ ಲಾಭ ಬರೋದನ್ನ ಪ್ರಾಫಿಟ್ ಅಂತ ಕರಿತೀವಿ. ಸೊ ಅದೇ ರೀತಿ ಎನಿ ಆಕ್ಟಿವಿಟಿ ಫಾರ್ ದಟ್ ಮ್ಯಾಟರ್, ಅದೊಂದೇ ಅಂತಲ್ಲ, ಅದು ದೊಡ್ಡ ಅಮೌಂಟ್ ಬೇಕಾಗತ್ತೆ. ಈಗ ಒಂದು 50 ಲಕ್ಷ ಬಂಡವಾಳ ಬೇಕು, 50 ಲಕ್ಷ ನನ್ಗೆ ಅಫೋರ್ಡಬಿಲಿಟಿ ಇಲ್ಲ, ನನಗೆ ಬಂಡವಾಳ ಕೊಡಕ್ಕಾಗಲ್ಲ, ಸಣ್ಣದ್ರಿಂದ ಸ್ಟಾರ್ಟ್ ಮಾಡ್ಬೋದು. ಸಣ್ಣದ್ರಿಂದ ಸ್ಟಾರ್ಟ್ ಮಾಡೋದು ಏನ್ ಮಾಡ್ಬೋದು, ಎನಿ ಆಕ್ಟಿವಿಟಿ. ಸೊ ಮೇಕಿಂಗ್ ಮನಿ. ಸೊ ಒಂದು ಉದಾಹರಣೆ ಹೇಳೋದಾದ್ರೆ, ಮೆಟೀರಿಯಲ್ ಸಪ್ಲೈ ಮಾಡುವಂತದ್ದು. ಸೊ ಮೆಟೀರಿಯಲ್ ಸಪ್ಲೈ ಮಾಡೋದನ್ನ ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ತಗೊಂಡ್ರೆ ಮೆಟೀರಿಯಲ್ ವಾಲ್ಯೂಮ್ ಹ್ಯಾಂಡಲ್ ಮಾಡೋದು ಬಾರಿ ಕಡಿಮೆ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಮಗೆ ರಿಸ್ಕ್ ಕಡಿಮೆ ಇರುತ್ತೆ. ಸೊ ಯಾಕೆಂತಂದ್ರೆ ಬಿಸ್ನೆಸ್ ಅಂದಾಗ ಹಣ ಇರ್ತದೆ, ಹಣ ಇದ್ದಾಗ ರಿಸ್ಕ್ ಇರ್ತದೆ. ಸೊ ಅದನ್ನ ರಿಸ್ಕ್ ತಗೊಳ್ಳೋ ಬಿಹೇವಿಯರ್ ಇರ್ಬೋದು. ಸೊ ಬಿಹೇವಿಯರ್ ಇರಬೇಕು, ಇದ್ದಾಗ ಮಾತ್ರ ನಾವು ಬಿಸ್ನೆಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ಸೊ ಎನಿ ಆಕ್ಟಿವಿಟಿ, ಏನಾದ್ರೂ ಒಂದು ಕೆಲಸ ಮಾಡ್ರಪ್ಪ, ಅದರಿಂದ ನಮ್ಗೆ ಲಾಭ ಬರ್ಬೋದು, ಅಂತ ಆಕ್ಟಿವಿಟಿನ ನಾವು ಬಿಸ್ನೆಸ್ ಅಂತ ಕರಿತೀವಿ. ಬಿಸ್ನೆಸ್ ಡೆಫಿನೇಷನ್ ಕೇಳ್ತಾರೆ, ವಾಟ್ ಯು ಮೀನ್ ಬೈ ಬಿಸ್ನೆಸ್ ಅಂತ. ಬಿಸ್ನೆಸ್ ಇಸ್ ನಥಿಂಗ್ ಬಟ್ ಎನಿ ಆಕ್ಟಿವಿಟಿ ಫಾರ್ ದಟ್ ಮ್ಯಾಟರ್. ಸೊ ಇಟ್ ಫೆಚಸ್ ಮನಿ, ಫೆಚಸ್ ಪ್ರಾಫಿಟ್. ದಟ್ ಆಕ್ಟಿವಿಟಿ ಇಸ್ ಕಾಲ್ಡ್ ಬಿಸ್ನೆಸ್. ಸೊ ಯಾವ್ದಾದ್ರು ಒಂದು ಚಟುವಟಿಕೆ ಇರ್ಬೋದು, ಆ ಚಟುವಟಿಕೆ ನಮಗೆ ಲಾಭ ತಂದ್ಕೊಡುತ್ತೆ ಅನ್ನೋದಾದ್ರೆ ಅದನ್ನ ನಾವು ಬಿಸ್ನೆಸ್ ಅಂತ ಕರಿತೀವಿ. ಅದರಿಂದ ಬಿಸ್ನೆಸ್ ಮಾಡೋದ್ರಿಂದ, ಟ್ರೇಡ್ ಅಂದ್ರೆ ಬಿಸ್ನೆಸ್ ಮಾಡೋದ್ರಿಂದ ಸೇಲ್ ಅಂಡ್ ಪರ್ಚೇಸ್ ಅಥವಾ ಬೈ ಮಾಡೋದು, ಸೆಲ್ ಮಾಡೋದು. ಸೊ ಏನಾದ್ರು ಒಂದು ಆಕ್ಟಿವಿಟಿ ಮಾಡ್ರಪ್ಪ, ನೀವು ಬೈ ಮಾಡಿ ಖರೀದಿ ರಿಯಲ್ ಎಸ್ಟೇಟ್ ಅಲ್ಲಿ ಬೈ ಮಾಡ್ತಾರೆ, ಸೇಲ್ ಮಾಡ್ತಾರೆ. ಸೊ ಅದ್ರಲ್ಲೂ ಲಾಭ ಸಿಗುತ್ತೆ. ವ್ಯಾಲ್ಯೂ ಅಡಿಷನ್ ಮಾಡ್ಬೇಕಾಗತ್ತೆ. ಉದಾಹರಣೆ ಒಂದು ಸೈಟ್ ತಗೊಂಡಿದ್ದಾನೆ, ಒಳ್ಳೆ ಆರ್ಕಿಟೆಕ್ಚರಲ್ ಎಲಿವೇಶನ್ ಇದೆ, ಕಂಫರ್ಟ್ ಲೆವೆಲ್ ಜಾಸ್ತಿ ಇದೆ, ಮನೆ ಚೆನ್ನಾಗಿ ಕಟ್ಟಿದ್ದಾರೆ, ಕಡಿಮೆ ವೆಚ್ಚದಲ್ಲಿ ಆಗುತ್ತೆ. ಸೊ ಕಾಸ್ಟ್ ಕಡಿಮೆ ಇರುತ್ತೆ. ಸೊ ಇದನ್ನ ಮಾರಾಟ ಮಾಡೋದ್ರಿಂದ ಲಾಭ ಜಾಸ್ತಿ ಬರುತ್ತೆ. ಬಿಸ್ನೆಸ್ ಅನ್ನ ನಾವು ವಿಲ್ ಕಾಲ್ ಇಟ್ ಅ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ನಾವೇ ಸ್ವಂತ ಮಾಡ್ತಿದೀವಪ್ಪ ಅಂತ ಹೇಳ್ತೀವಿ, ಅದನ್ನ ವಿಲ್ ಕಾಲ್ ಇಟ್ ಅ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳೋದು. ಸೆಲ್ಫ್ ಎಂಪ್ಲಾಯ್ಡ್ ಅಂದ್ರೆ ನಾನೇ ಸ್ವಂತ ಮಾಡ್ತಿದೀನಿ ಅಂತ, ನಾನೇನು ಯಾವ ಕಂಪ್ನಿಲಿ ಕೆಲಸ ಮಾಡ್ತಿಲ್ಲಪ್ಪ, ನಾನೇ ಸ್ವಂತ ಮಾಡ್ತಿರೋದು, ಐ ಆಮ್ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹೇಳ್ತಾರೆ. ಅದರಿಂದ ನಾವು ಸೆಲ್ಫ್ ಎಂಪ್ಲಾಯ್ಮೆಂಟ್ ಗೆ ನಾವು ಹೆಚ್ಚು ಒತ್ತು ಕೊಡ್ತೀವಿ. ಒತ್ತು ಕೊಡೋದ್ರಿಂದ ನಾವೇ ಬಾಸ್ ಆಗಿರ್ತೀವಿ ಈ ಒಂದು ಇದರಲ್ಲಿ. ಅದನ್ನ ಯಾರು ಬಿಸ್ನೆಸ್ ಮಾಡ್ತಾನೆ ಅವನೇ ಬಿಸ್ನೆಸ್ ಮಾಡ್ಕೊಂತಾನೆ. ಆ ವ್ಯಕ್ತಿಯನ್ನ, ಯಾರು ಬಿಸ್ನೆಸ್ ಮೋಟೋದಲ್ಲಿ ಬಿಸ್ನೆಸ್ ಮಾಡ್ತಾನೆ ಅಂತ ವ್ಯಕ್ತಿಯನ್ನ ನಾವು ಎಂಟರ್ಪ್ರಿನರ್ ಅಂತ ಕರಿತೀವಿ. ಎಂಟರ್ಪ್ರಿನರ್ ಅಂತ ಅಂದ್ರೆ ಯಾರಪ್ಪ ಇವನು, ಜನ ಯಾರೋ ಬೇರೆಯವರು ಅಂತಲ್ಲ. ಎಂಟರ್ಪ್ರಿನರ್ ಅಂದ್ರೆ ಅವನೊಬ್ಬ ವ್ಯಕ್ತಿ, ಅವನು ಬಿಸ್ನೆಸ್ ಮಾಡ್ಕೊಂಡು ಜೀವನ ಮಾಡ್ತಾನೆ. ಬಿಸ್ನೆಸ್ ಮಾಡ್ಕೊಂಡು ಬಿಸ್ನೆಸ್ ಅಲ್ಲಿ ಏನ್ ಸಿಗುತ್ತೆ, ಲಾಭ ಸಿಗುತ್ತೆ. ಸೊ ಅದು ಎನಿ ಆಕ್ಟಿವಿಟಿ ಇಟ್ ಫೆಚಸ್ ಪ್ರಾಫಿಟ್, ದಟ್ ಈಸ್ ವಾಟ್ ಯು ಕಾಲ್ಡ್ as business. So he is doing the business, a person doing the business. So with the motive, by taking the financial risk. ಸೊ ಬಿಸ್ನೆಸ್ ಅಂದ್ಮೇಲೆ ಹಣ ಇರ್ತದೆ, ಹಣದಲ್ಲಿ ರಿಸ್ಕ್ ಇದ್ದೇ ಇರ್ತದೆ, ಕೊಡೋದು ತಗೊಳ್ಳೋ ವ್ಯವಹಾರ ಇರ್ತದೆ. ಸೊ ಅದರಿಂದ ರಿಸ್ಕ್ ಇದ್ದೇ ಇರುತ್ತೆ. ರಿಸ್ಕ್ ತಗೊಂಡು ನಾನು ಕೆಲಸ ಮಾಡ್ತೀನಿ ಅಂತ ಧೈರ್ಯ ಮಾಡಿ ಯಾರು ಮಾಡ್ತಾರೆ, ಬಿಸ್ನೆಸ್ ಮಾಡ್ತಾರೆ, ಅವನನ್ನ ನಾವು ಎಂಟರ್ಪ್ರಿನರ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅಬೌಟ್ ಇಂಟ್ರಡಕ್ಷನ್ ಟು ದ ಎಂಟರ್ಪ್ರಿನರ್.